ಸಂತೋಷಮಯವಾಗ್ತದೆ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಎರಡೂ ನಯನಗಳನ್ನು ಮುಚ್ಚುವುದರೊಂದಿಗೆ ಭಾವನಾತ್ಮಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಕನ್ನಡದ ಪಟ್ಟದೇವರು, ಈ ಭಾಗದ ನಡೆದಾಡುವ ದೇವರೇ ಆಗಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂತಹ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತೃ ಹೃದಯಗಳು, ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು, ಮಹಾಂತ ಚಿಂತಕರು ಆದ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ಭಕ್ತಿದಾಸೋಹವನ್ನು ತೆಗೆದುಕೊಂಡಿರುವಂಥ ಲಕ್ಷ್ಮಣರಾವ್ ರಾಗ ಅಣ್ಣವರು ಹೊಸಪೇಟೆಯಲ್ಲಿ ಅಪ್ಪವ್ರ ಕಾರ್ಯಕ್ರಮ ಇದ್ದಾಗ ಪರಿಚಯ ಆಗಿತ್ತು. ಇವತ್ತು ಅವರು ದಾಸೋಹವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೂ ಅವ್ರ ಕುಟುಂಬಕ್ಕೂ ಯಾವತ್ತೂ ಪ್ರವಚನ ಸೇವೆ ಸಮಿತಿಯ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇವತ್ತು 20ನೇ ದಿನದ ಇನ್ನೂ ಒಂದು ವಾರ ಪ್ರವಚನ ನಡೆಯೋದು. 20ನೇ ದಿವಸದ ಪ್ರವಚನ ಶರಣರ ವಿಚಾರಕ್ಕೆ ನಮ್ಮ ಜೀವನ ದರ್ಶನವನ್ನು ಹ್ಯಾಂಗೆ ಮಾಡ್ಕೊಳ್ಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿ. ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿ. ಬರ್ಲಾಕ 10 ನಿಮಿಷ ತಡ ಆಯಿತು. ನಮ್ಮ ಆಚೆತನ ಮಳೆ ಅದ, ಸಂಗಮ ಈಚೆಕ್ಕೆ ಮಳೆ ಇಲ್ಲ, ಕಡಿಮೆ ಅದ. ಅದಕ್ಕೆ 10 ನಿಮಿಷ ತಡ ಆಗ್ಯದ. ಅದು ನಿಮ್ಮ ಹೊಟ್ಟೆಗೆ ಹಾಕೋರಿ ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾವು ನಿನ್ನೆ ದಿವಸ ದಾಂಪತ್ಯದ ನಮ್ಮ ಬದುಕಿನ ಪ್ರಮುಖ ಘಟ್ಟವಾಗಿರುವಂಥ ದಾಂಪತ್ಯ ಬದುಕನ್ನು ಹ್ಯಾಂಗೆ ನಡೆಸಬೇಕು ಅಂತ ಶರಣರಿಟ್ಕೊಂಡಿದ್ದೀರೋ, ನಾವು ಹೆಂಗೆ ನಡೆಸ್ತಾ ಇದ್ದೀವೋ ಅನ್ನೋದನ್ನು ನೋಡ್ತಾ ಬಂದೀವಿ. ಕೊನೆ ಮುಗಿಸೋ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳಿದ್ದ, ಬೇಕಾಗಿದ್ದನ್ನು ಇಸ್ಕೊಟ್ರ ದಾಂಪತ್ಯ ಅಲ್ಲ, ಸಾಂಗತ್ಯ ಭಾಳ ಮುಖ್ಯ ಅಂತ ಹೇಳಿದ್ದ. ಬೇಡಿದ್ದನ್ನು ಯಂತ್ರನೂ ಕೊಡ್ತಾವೆ. ನಾವು ಮೊಬೈಲ್ದಾಗ ಗೂಗಲ್ ಜೊತೆ ಮಾತಾಡಿದ್ರೆ ಗೂಗಲ್ ನಮಗೆ ಏನು ಬೇಕೋ ಅದನ್ನು ಕೊಡ್ತದೆ. ಅದು ಆನಂದ ಪಡುವಂಥದ್ದಲ್ಲ. ಬದುಕು ಆನಂದವಾಗಬೇಕು ಅನ್ನುವಂಥದ್ದನ್ನು, ಬದುಕು ತನ್ಮಯವಾಗಬೇಕು ಅನ್ನುವಂಥದ್ದನ್ನು, ಭಾವ ವಿಸ್ಮಯವಾಗಬೇಕು ಅನ್ನುವಂಥದ್ದನ್ನು, ನಾ ಎಲ್ಲಿರ್ತಾನೋ ಅದೇ ನನಗೆ ಸ್ವರ್ಗ ಆಗಬೇಕು ಅನ್ನುವಂಥದ್ದನ್ನು ನಾವು ಕನಸನ್ನು ಕಾಣ್ತೀವಿ. ಆ ಕನಸನ್ನು ಕಾಣುವಂಥ ನೆಲೆ ಒಳಗೆ ಒಂದು ಕಡೆ ಒಬ್ಬ ಸಾಹಿತ್ಯ ಹೇಳ್ತಾರೆ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲೇ ಸುಡಿದಾಳ ಬೇಳ ಗೆಳತಿ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡ ಬೇಡ ಗೆಳತಿ ಅಂತ ಹೇಳ್ತಾರೆ. ಅಂದಾದ ನಿನ್ನ ಚೆಲುವಾದ ಮಗವ ಸುಟ್ಟಿತ್ತು ಚಂದ್ರನ ಬೆಳಕ ಅಂತ ಹೇಳ್ತಾರೆ, ಕಿರಣಗಳು ಅಂತ ಹೇಳ್ತಾರೆ. ಚಂದ್ರಮಾವ ತಣ್ಣಗಿರ್ತಾನಂತ ನಮಗೆಲ್ಲ ಗೊತ್ತದ. ಆ ಭಾವವನ್ನು ಇಟ್ಕೊಂಡು ಆ ಮಾತನ್ನು ಹೇಳ್ತಾನೆ. ನಮ್ಮ ವರಕವಿ ಬೇಂದ್ರೆ ಒಂದು ಮಾತು ಹೇಳ್ತಾರೆ, ಅದು ಹಾಡು ನಿಮಗೆಲ್ಲರಿಗೂ ಗೊತ್ತದ. ಹಳ್ಳದ ದಂಡೆಯಾಗ ಮೊದಲಿಗೆ ನಕ್ಕಾಗ, ಹಳ್ಳದ ದಂಡೆಯಾಗ ಮೊದಲಿಗೆ ನಕ್ಕಾಗ, ಏನೊಂದು ನಗುಯಿತ್ತ ಏನೊಂದು ನಗುಯಿತ್ತ. ನಾವು ಮದುವೆ ಆಗೋದಕ್ಕಿಂತ ಮೊದಲ ನೀ ನಗುವಾಗ ಎಂಥ ನಗು ಇತ್ತದು, ಏರಿಕೆ ನಗಿಯಿತ್ತ ಅಂತ ಮುಂದುವರೆದು ಹೇಳ್ತಾರೆ. ಭಾಳ ಹೃದಯ ತುಂಬಿ ನಗ್ತಾ ಇದ್ದಿ, ಭಾವ ತುಂಬಿ ನಗ್ತಾ ಇದ್ದಿ. ಭಾವನಾತ್ಮಕವಾಗಿ ಆ ನಗುವಿನಲ್ಲಿ ಒಂದು ಮೋಹಕತೆಯನ್ನು ಕಾಣ್ತಾ ಇದ್ದ. ಮುಂದೆ ಹೇಳ್ತಾರೆ, ಏಸೊಂದು ನಗು ಇತ್ತ ಏರಿಕೆ ನಗು ಇತ್ತ,
ನಕ್ಕೊಂಬೆ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗ್ಯದ ಎತ್ತೆತ್ತ ಅಂತ ಕೇಳ್ತಾರೆ. ಆ ನಗು ಮಾಯ ಆಗ್ತಾ ಬಂದದ, ಆ ನಗು ಎತ್ತು ಹೋಗ್ಯದ. ನಾನೇನು ವಿನಂತಿಯನ್ನು ಮಾಡ್ಕೊತೀನಿ, ಆ ನಗು ಮತ್ತು ನಕ್ಕು ಹಂಗೆ ಯಾಕೆ ಆಗ್ಯದ ಅನ್ನೋದನ್ನು ಮನಸ್ಸು ಬಿಚ್ಚಿ ಹೇಳು ಅಂತ ಹೇಳ್ತಾರೆ. ಕವನದ ಉದ್ದೇಶ ಏನು ಅಂದರೆ, ನಮ್ಮ ಜೀವನದೊಳಗೆ ನಮ್ಮ ಕಷ್ಟ ಸುಖಗಳನ್ನು ನಾವು ಯಾರ ಮುಂದೆ ಹೇಳ್ಕೊಳ್ತೀವಿ? ನಾನು ಆ ಮನೆಗೆ ನಂಬಿ ಬಂದವ್ರ ಮುಂದೆ ಹೇಳ್ಕೊಳ್ಬೇಕಲ್ಲ. ನೋಡ್ರಿ, ಹೊಸ ಮದುವೆ ಆಗಿಂದಿರ್ತದ, ತಾಯಿ ತವ್ರ ಮನೆಗೆ ಹೋಗಿಂದಿರ್ತಾಳೆ, ಗಂಡನ ಮನೆಗೆ ಹೋಗ್ತಾಳೆ, ಮತ್ತು ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಗೆ ಬಂದಾಗ ಆ ಮಕ್ಕಳ ಭಾವವನ್ನು ತಾಯಿ ಭಾಳ ಚಂದ ಕೊನೆ ಹಿಡಿತಾಳೆ. ಮಗಳ ಮುಖದ ಮೇಲೆ ಭಾವ ನಿರ್ಲಿಪ್ತತೆ ಇರ್ತದೆ, ಕಣ್ಣೊಳಗೆ ಕಾಂತಿ ಇರೋದಿಲ್ಲ. ಆಗ ತಾಯಿ ಕೇಳ್ತಾಳೆ, ಯಾಕೆ ಮಗ ಅಲ್ಲಿ ಹಿಂಗೆ ಏನಾರ ಸಮಸ್ಯೆ ಆಗ್ಲತ್ತದೇನು, ಯಾಕೋ ನೀನು ಒಂಥರ ಇದ್ದೀಯಲ್ಲ ಅಂತ ತಾಯಿ ಉಳ್ಳಾಗ ಕೊಟ್ಟು ಮಗಳಿಗೆ ಊಟ ಮಾಡಿಸ್ತಾ ಈ ಮಾತನ್ನು ಆಡ್ತಾಳೆ. ನಿಮ್ಮ ಅತ್ತಿ ಏನಾರ ಅಂದಾರೇನು ಅಂತ ಕೇಳ್ತಾಳೆ. ಅತ್ತಿ ಏನಾರ ಅಂದಾರೇನು ಅಂತಂದಾಗ ಆಕೆ ಅಂತಾಳೆ, ಯವ್ವ ನೀ ಹೆಂಗೆ ತುತ್ತು ಮಾಡಿ ಉಣಿಸ್ತೀಯಲ್ಲ ಆ ಅತ್ತಿನೂ ಸಹಿತ ಅಷ್ಟೇ ಪ್ರೀತಿ ತೋರಿಸ್ತಾಳೆ ನನಗೆ. ಮತ್ತು ಮಾವ ಏನಾರ ಅಂದಾನೇನು ಅಂತ ಕೇಳ್ತಾರೆ. ಮಾವ ನಮ್ಮಪ್ಪ ಒಂದು ಕೆಲಸ ಕಡಿಮೆ ಮಾಡಿರಬೇಕು, ಮಗ ಅನ್ನೋ ಶಿವ ಮಾತಾಡೋಂಗಿಲ್ಲ, ನಾ ಏನು ಹೇಳ್ತೀನೋ ಅದೆಲ್ಲ ಮಾಡಿ ಭಾಳ ಪ್ರೀತಿ ನನ್ನ ಜೊತೆ ಇರ್ತಾರ ಮಾವ ಅಂತ ಹೇಳಿದ್ರು. ನಿಮ್ಮ ಮೈದನ ಏನಾರ ಅಂದಾರೇನು, ನಮ್ಮ ತಮ್ಮನಕ್ಕಿಂತ ಹೆಚ್ಚಿಗೆ ಪ್ರೀತಿಯನ್ನು ತೋರಿಸ್ತಾರೆ. ನಿನ್ನ ನಾದಿನಿಂದ ನಿನಗೆ ಏನಾರ ಕಿಟಿ ಅದ ಏನು, ನಡೆಯ ಮನೆಗೆ ನಾದಿನಿ ಮುಳ್ಳು ಅಂತ ಹೇಳ್ತಾರೆ ಒಬ್ರು, ಯಾರು ಹೇಳೋರೋ ಗೊತ್ತಿಲ್ಲ. ಹಂಗೆ ಏನಾರ ಕಿಟಿ ಅದೇನು ಇಲ್ಲ. ನನ್ನ ಮನ್ಯಾಗ ನಮ್ಮ ಅಕ್ಕನ ಜೊತೆ ನಾ ಹೆಂಗೆ ಬೆರಿತಿದ್ದೇನೋ ಹಾಗೆ ಬೆರಿತಿದ್ದ. ಈ ಕೊನೆಗೆ ಉಳಿದ್ರೆ ಯಾರು ಉಳಿದ್ರು? ಗಂಡ ಉಳಿದ. ನಿನ್ನ ಗಂಡಂದು ಏನಾರ ತ್ರಾಸದ ಏನು ಮಗ ಅಂತ ಅಂಬೋದೇ ತಡ ಕಣ್ಣಾಗ ಗಳಗಳ ಅಂತ ನೀರು ಹೊಂಟು. ನೋಡ್ರಿ, ಆ ಮನೆಯಾಗ ಯಾರ್ದು ಕಿಟಿ ಇಲ್ಲ ಅಂತ ಭಾಳ ಪ್ರಾಮಾಣಿಕವಾಗಿ ಆ ಮಗು ಒಪ್ಕೊಳ್ತಾ ಇದೆ. ಆ ಮನೆಯಾಗ ಭಾಳ ಅನ್ಯೋನ್ಯತೆಯಿಂದ ನಾನು ಎಲ್ಲರೂ ಕಾಣ್ತಾರ ಅಂತ ಹೇಳ್ತಾ ಇದ್ದಾಳೆ. ಅತ್ತಿ ಇದ್ದವಳು ತಾಯಿಗಿಂತ ಹೆಚ್ಚನ್ನು ಪ್ರೀತಿಸ್ತಾಳ, ಗೌರವಿಸ್ತಾಳ, ನನ್ನನ್ನು ಭಾಳ ಆದರದಿಂದ ಕಾಣ್ತಾಳ ಅನ್ನುವಂಥ ಮಾತನ್ನು ಒಪ್ಕೊಳ್ತಾ ಇದ್ದಾಳೆ. ಮಾವೊಂದು ಹಾಗೆ, ಮೈದನೊಂದು ಹಾಗೆ, ನಾದನಿದ್ರೆ ಹಾಗೆ. ಗಂಡ ಅಂದ ತಕ್ಷಣ ಕಣ್ಣಾಗ ನೀರು ಬರ್ತಾವ. ಆಗ ಗಂಡ ನನ್ನ ಜೊತೆ ಸಾಮರಸ್ಯದಿಂದ ಬದುಕೋದನ್ನು ಬಿಟ್ಟಾರ್ಯವ್ವ, ನನ್ನ ಜೊತೆ ಚಂದ ಮಾತಾಡ್ತಾ ಇಲ್ಲ, ನಗ್ನಗ್ತಾ ಇರ್ತಾ ಇಲ್ಲ. ಎಲ್ಲರೂ ಯಾಕೋ ಹಿಂಗೆ ಅಂತಂದ್ರೆ ನಿಮ್ಗೇನು ಮಾಡೋದನೇ ಅಂತಾರ, ನನ್ನ ಜೊತೆ ಅನನ್ಯವಾಗಿ ಬೆರೀತಾ ಇಲ್ಲ. ನೋಡ್ರಿ, ನಾವು ಮನೆಯಾಗ 100 ಕ್ವಿಂಟಲ್ ಬಂಗಾರ ಇಡೋದು ಮುಖ್ಯ ಅಲ್ಲ, ಗಂಡದೊಂದು ಒಳ್ಳೆಯ ಪ್ರೀತಿ ಮಾತು ಹೆಂಡತಿ ಭಾವವನ್ನು ಬದಲಾಯಿಸ್ತದೆ. ಆಕೆ ಯಾರ್ದು ಸುಖ ಬೇಕು ಬಯಸಂಗಿಲ್ಲ. ಗಂಡನ ಮನೆಯೊಳಗೆ ಒಂದು ಗೊತ್ತಿಲ್ಲ ನಮಗೆಲ್ಲರಿಗೂ, ಹೆಣ್ಣಾದವಳಿಗೆ ಗಂಡನ ಮನೆಯೊಳಗೆ ಯಾರು ಎಷ್ಟೇ ಪ್ರೀತಿ ತೋರಿಸಿದ್ರು ಸಹಿತ ಗಂಡ ತೋರಿಸುವಂಥ ಪ್ರೀತಿ ಎಲ್ಲವೂ ಗೌಣವಾಗಿಸ್ತದೆ. ಎಷ್ಟೇ ಕಷ್ಟ ಇದ್ದರೂ ಸಹಿತ ಮನೆಯಾಗ ಮುಂಜಾನೆ 8 ಹಿಡ್ಕೊಂಡು ನಸ್ಕಿನಾಗ 5 ಹಿಡ್ಕೊಂಡು ರಾತ್ರಿ 12 ತನಕ ದುಡಿದ್ರು ಸಹಿತ ವಾ ಶಬ್ಬಾಸ್ ಅಂತ ಗಂಡ ಅಂದ್ರೆ ಆಕೆ ಕುಣುದು ಮಾಡ್ತಾಳೆ. ಆಯಾಸ ಆಗಂಗಿಲ್ಲ ಹೆಣ್ಣಿಗೆ. ಅತ್ತಿ ಮಾವ ನೋವು ಕಷ್ಟ ಕೊಟ್ಟರು ನೋವು ಆಗಂಗಿಲ್ಲ, ನಾದಿನಿ ಕಷ್ಟ ಕೊಟ್ಟರು ನೋವು ಆಗಂಗಿಲ್ಲ, ಮೈದನ ಬೈದ್ರೆ ನೋವು ಆಗಂಗಿಲ್ಲ. ಗಂಡ ಏನಾರ ಅಂದ್ರೆ ತಾಪ ಆಗ್ತದೆ. ಯಾಕೆ ತಾಪ ಆಗ್ತದೆ? ಅವನನ್ನು ನಂಬಿ ಆ ಮನೆಗೆ ಹೋಗಿನಕ್ಕೆ ಇರ್ತಾಳೆ. ಅವಳು ಸಹಿತ ನನ್ನನ್ನು ನಂಬಿ ನನಗೆ ತಾಳಿ ಕಟ್ಟ್ಯಾರ ಅಂತ ತಿಳ್ಕೊಂಡು ತನ್ಮಯತೆಯಿಂದ ಪ್ರೀತಿಯಿಂದ ಗಂಡನನ್ನು ನೋಡ್ಕೊಳ್ಳುವಂಥ ಕರ್ತವ್ಯವೂ ಹೌದು. ಸಾಮರಸ್ಯ ಕೊರತೆ ಆದಾಗ ಬದುಕು ಹಾಳಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಎಷ್ಟು ಕಷ್ಟವೋ ಹೊಂದಾಣಿಕೆ ಎಂಬುದು ಈ 4 ದಿನದ ಬಾಳುವೆಗೆ. ನೋಡ್ರಿ, ಎಷ್ಟು ಕಷ್ಟ ಅದ ಹೊಂದಾಣಿಕೆ ಅನ್ನೋದು. ತಾಳಮೇಳ ಆಗ್ತಾಯಿಲ್ಲ ಅಂತ ಆರಂಭದಲ್ಲೇ ನಾವು ನೋಡ್ತೀವಿ. ಎಷ್ಟು ಕಷ್ಟ ಅದ ಹೊಂದಾಣಿಕೆಯ ಬಾಳ್ವೆಗೆ. ಯಾಕಂದ್ರೆ 4 ದಿನದ ಈ ಜೀವನದ ಬಾಳ್ವೆಗೆ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಅದ, ಆದರೂ ಬದುಕಲೇಬೇಕು. ತಾಳಿ ಕಟ್ಟಿ ಏನೂ ಮಾಡಲಿಕ್ಕಾಗೋದಿಲ್ಲ. ಕಷ್ಟನೋ ಸುಖನೋ ನಾವು ಜೀವನ ಪರ್ಯಂತ ಬದುಕುವಂಥದ್ದನ್ನೇ ರೂಢಿಸ್ಕೊಳ್ಬೇಕು.
ಅದಕ್ಕೆ ಹೇಳ್ತಾರೆ, ಒಬ್ಬರು ತನ್ನ ಕಣ್ಣಿಂದ ಕನ್ನಡಿ ನೋಡಿ ಆ ದೃಷ್ಟಿ ಕಾಣಲಿಕ್ಕೆ ಕಣ್ಣೋ ಕನ್ನಡಿಯೋ ಶರಣರು ಹೇಳ್ತಾರೆ. ನಾವು ಕನ್ನಡಿ ಮುಂದೆ ನಿಂತೀವಿ ರೀ. ಕನ್ನಡಿ ಮುಂದೆ ನಿಂತು ಆ ಕನ್ನಡಿ ನೋಡ್ಲಾಕ ನಾವು ಕಣ್ಣು ದೊಡ್ಡದ ಕನ್ನಡಿ ದೊಡ್ಡದು ಅಂತ ಪ್ರಶ್ನೆ ಹಾಕ್ತಾರೆ. ಯಾವ್ದು ದೊಡ್ಡದ್ರಿ? ಯಾವ್ದು ದೊಡ್ಡದು? ಕಣ್ಣು ದೊಡ್ಡದು. ಕನ್ನಡಿ ಎದುರಿಲ್ಲ ಅಂದರೆ ನಿಮ್ಮ ಕಣ್ಣು ತೊಗೊಂಡು ಏನು ಮಾಡ್ತೀರಿ? ಹಾಂ ನೋಡ್ರಿ, ಮಹಾಜನವ್ರಿಗೆ ಭಾಳ ಹುಷಾರದ. ಕನ್ನಡಿ ಇಲ್ಲ ಅಂದರೆ ಕಣ್ಣಿದ್ರೂ ವ್ಯರ್ಥ, ಕಣ್ಣಿದ್ರೂ ಕನ್ನಡಿ ಇಲ್ಲ ಅಂದರೆ ನಮ್ಮ ಮುಖ ನೋಡ್ರಿ. ಪರಮಾತ್ಮ ಏಟು ಶಾಣೆ ಹನ. ಜಗತ್ತನ್ನು ನಾವು ನೋಡ್ತೀವಿ, ನಮ್ಮನ್ನು ನಾವು ನೋಡ್ಕೊಳ್ಳಂಗಿಲ್ಲ. ಅದಕ್ಕೆ ಯಾಕೆ ಮಾಡ್ಯಾನ ಅಂದ್ರೆ, ನೀನು ಒಳಗೆ ನೋಡ್ಕೊತ ಹೋಗ್ತಮ್ಮ, ನಿನಗೆ ಜಗತ್ತು ನೋಡ್ತದ ಅಂತ ಮಾಡ್ಯಾನ, ಗೊತ್ತಿರಲಿ. ಅದಕ್ಕೆ ಹೇಳ್ತಾರೆ ಶರಣರು, ಭಾಳ ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾರೆ. ಇದು ಏನು? ತನ್ನ ಕಣ್ಣಿಂದ ಕನ್ನಡಿ ನೋಡಿ ಆ ದೃಷ್ಟಿ ಕಾಣಲಿಕ್ಕೆ ಕಣ್ಣೋ ಕನ್ನಡಿಯೋ ಅಂತ ಕೇಳ್ತಾರೆ. ನನ್ನ ದೃಷ್ಟಿ ನಾನು ನೋಡ್ಕೊಳ್ಬೇಕು ಅಂದರೆ, ನನ್ನ ಪ್ರತಿರೂಪವನ್ನು ನಾನು ನೋಡ್ಕೊಳ್ಬೇಕು ಅಂದ್ರೆ, ನನ್ನ ಪ್ರತಿಬಿಂಬವನ್ನು ನಾನು ನೋಡ್ಕೊಳ್ಬೇಕು ಅಂದರೆ ಯಾವುದು ಮುಖ್ಯ ಇದ್ರೊಳಗೆ ಅಂತ ಕೇಳ್ತಾರೆ. ಏನು ಮರ ಮೊದಲು ಹುಡ್ತೋ ಬೀಜ ಮೊದಲು ಹುಡ್ತೋ ಅನ್ನುವಂಥ ಪ್ರಶ್ನೆ ಇದು. ದಾಂಪತ್ಯ ಬದುಕು ಅಂತಂದಾಗ, ದಾಂಪತ್ಯ ಜೀವನ ಅಂತ ಬಂದಾಗ ಇವೆರಡೂ ಮುಖ್ಯ ಅಂತ ಶರಣರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಈ ಉಭಯದ ದೃಷ್ಟಿಯಿಂದ ಇಷ್ಟದ ದೃಷ್ಟಿಯೇ ಕಂಡು ಉಭಯ ನಿಶ್ಚಯವಾದಲ್ಲಿ ದಾಂಪತ್ಯ ಬದುಕು ಅಂತ ಹೇಳ್ತಾರೆ. ಈ ಉಭಯ ದೃಷ್ಟಿ, ಈ ಎರಡು ಕಣ್ಣು ಮತ್ತು ಕನ್ನಡಿ ಎರಡು ಒಂದಾದಾಗ ನಮ್ಮ ಪ್ರತಿರೂಪವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಏನಿದ್ದೀವಿ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದು ನೋಡಿ ನಾವು ಆನಂದ ಪಡ್ತೀವಿ ಅಂತ ಹೇಳ್ತಾರೆ. ಒಂದಕ್ಕೆ ಬಿಟ್ಟು ಒಂದಿಲ್ಲ, ಗಂಡಗೆ ಬಿಟ್ಟು ಹೆಂಡತಿ ಇಲ್ಲ, ಹೆಂಡತಿ ಬಿಟ್ಟು ಗಂಡಿಲ್ಲ. ಆ ಭಾವನಾತ್ಮಕವಾಗಿ ನೋಡಬೇಕು ಅಂತ ನೋಡುವ ದೃಷ್ಟಿಕೋನ ಬದಲಾದ್ರೆ, ಹೆಂಡತಿ ಗಂಡನ ನೋಡುವ ದೃಷ್ಟಿಕೋನ ಬದಲಾದ್ರೆ ಮನೆಯಾಗ ತಾಪ ಆಗ್ತದೆ, ಗಂಡನ ಹೆಂಡತಿ ನೋಡೋ ದೃಷ್ಟಿಕೋನ ಆದರೂ ತಾಪ ಆಗ್ತದೆ. ಅದಕ್ಕೆ ಇಬ್ಬರು ಗಂಡ ಹೆಂಡತಿ, ಇಬ್ಬರು ಗಂಡ ಹೆಂಡತಿ ಇರ್ತಾರೆ, 4 ಜನ ಇರ್ತಾರೇನ್ರಿ? ಹೀಗೆ ಗಂಡ ಹೆಂಡತಿ ಇದ್ದರೂ ಹೊಸ ಮದುವೆ ಆಗಿತ್ತು. ನಿಮಗಿದು ಗೊತ್ತದ? ಮದುವೆ ಆದಾಗ ಒಂದು 2-3 ತಿಂಗಳಾಯಿತು. ಮನ್ಯಾಗ ಅವನ ತಾಯಿ ಇದ್ದಳು. ತಾಯಿ ಇದ್ದಾಗ ಆಕೆ ಅಂದಳು, ನನಗೆ ನಿಮ್ಮ ಅವನು ಸರಿ ಇಡ್ಲಿಕ್ಕಾಗಲ್ಲ. ನಾನು ಒಬ್ಬ ಕುಬೇರನ ಮಗಳಿದ್ದ. ಈಕೆ ಎಲ್ಲ ನಾ ಹಿಂಗೆ ಹಾಕಿದ್ರೆ ಹಿಂಗೆ ಯಾಕೆ ಹಾಕಿ, ಹಿಂಗೆ ಹಾಕಿದ್ರೆ ಹಿಂಗೆ ಯಾಕೆ ಹಾಕ್ತಿ, ಹೆಜ್ಜೆಗೆ ನನಗೆ ತಪ್ಪು ಹುಡುಕ್ಲತ್ತಾಳ. ಆಕೆ ಅನಾಥಾಶ್ರಮ ಬಿಟ್ಟು ಬಾ ಅಂದಳು ಆಕೆ. ಆಗ ಅವ ಭಾಳ ಸಂಸ್ಕಾರಯುತ ತಾಯಿ ಗರಡಿಯಲ್ಲಿ ಬೆಳೆದಿನ ಮಗ ಇದ್ದ. ಈ ಕಡೆ ನಂಬಿ ಬಂದು ಹೆಂಡತಿಗೂ ಮನಸ್ಸು ನೋಯ್ಲಿಕ್ಕೆ ಇಷ್ಟ ಇಲ್ಲ. ಈ ಕಡೆ ಹೆತ್ತು ಬದುಕನ್ನು, ಈ ಸಮಾಜವನ್ನು, ಜಗತ್ತನ್ನು ತೋರಿಸಿರುವಂಥ ತಾಯಿಗೂ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಿನಗೇನು ಮಾಡೋದದೆ, ನನ್ನ ಮೌನ ಸಂಭಳಿಸ್ತಾ, ನಮ್ಮ ಮೌನ ಹೇಳ್ತಾ ಅಂತೆಲ್ಲ ಹೇಳ್ದ. ಕೊನೆಗೇನಂದಳು, ನೋಡ್ರಿ, ನಿಮಗೆ ನಾ ಬೇಕಾ ನಿಮ್ಮ ಮಗು ಬೇಕು? ನೀವು ಮಗು ಬೇಕಾದ್ರೆ ನಂಗೆ ಯಾಕೆ ಲಗ್ನ ಮಾಡ್ಕೊಂಡಿದ್ದಿ? ನೀವು ಇರೋಣಿತ್ತು, ನಾನು ನಡೆದ ಮನೆ ತವ್ರ ಮನೆಗೆ ಅಂದೊಳಕ್ಕೆ. ಆಗ ಅವ ವಿಚಾರ ಮಾಡ್ತಾನೆ, ಈಗ ಸಮಾಜದೊಳಗೆ 4 ಜನರದಾಗ ಬದುಕಬೇಕಾಗಿ ಇರ್ತಾನವ. ಹೆಂಡತಿ ಲಗ್ನಾಗ 4 ತಿಂಗಳದಾಗ ಬಿಟ್ಟು ಹೋಗ್ಯಾಳ ಅಂದ್ರೆ ಸಮಾಜ ಏನಂತದ? ಅದಕ್ಕಂದ ಆಯಿತು, ಒಂದು ಕೆಲಸ ಮಾಡ್ಯಾರಿ, ಹಿಂಗೆ ಗುರುಗಳ ಬಲ್ಲಿ ಹೋಗಿ ನಾವು ಅವ್ರಿಗೆ ಕೇಳ್ಕೊಂಡು ಕೇಳ್ಕೊಂಡು ಬಂದಮೇಲೆ ಯಾವಾಗ ಯಾವ ತಾರೀಕು ಏನು ಅಂತ ಕೇಳ್ಕೊಂಡು ಬಂದಮೇಲೆ ಬಿಟ್ಟು ಬರೋರಿ ಅಂತ ಹೇಳ್ತಾನೆ. ಆವಾಗ ಭಾಲ್ಕಿ ಮಟ್ಟಕ್ಕೆ ಅಂತದ್ದು ಹೋಗ್ತಾನೆ. ಯಪ್ಪ, ಹಿಂಗೆ ಸಮಸ್ಯೆ ಬಂದು ನನ್ನ ಮನ್ಯಾಗ, ಹಿಂಗೆ ಬಂದು ಇದಕ್ಕೆ ಪರಿಹಾರ ಏನು, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಅಂತ ಹೇಳಿ ಅವರು ಆಗೆಲ್ಲ ಈ ಕಲ್ಸಕ್ರಿ ಇರ್ತದಲ್ಲ, ಕಲ್ಸಕ್ರಿ ಕೊಟ್ಟು ನಾ ಇದೆಲ್ಲ ಮಾಡ್ತೀನಿ, ನೀನು ಹೆಂಡತಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹೆಂಡತಿ ಕರ್ಕೊಂಡು ಬಾ ಅಂದಾಗ ಹೆಂಡತಿ ಬರ್ತಾಳೆ, ಏನವ ನಿನ್ನ ಸಮಸ್ಯೆ ಅಂತ ಕೇಳ್ತಾರೆ ಗುರುಗಳು. ಯಪ್ಪ, ನನಗೆ ಆ ಮುದುಕಿ ಸರಿ ಇರ್ಲಿಕ್ಕಾಗಲ್ಲಪ್ಪ, ನಾ ಇರೋ ಸ್ಟೈಲೇ ಬೇರೆ, ನಾನೇ ಬೇರೆ. ಆಕೆ ನಾನು ಹೆಜ್ಜೆಗೆ ಅಣಗ್ಸ್ ಮಾತಾಡ್ತಾಳೆ. ಆಕಿನ ಸರಿ ಅವ್ರಂತಾರ, ಅಲ್ಲವ ನೀ ಬಾಳ್ವೆ ಮಾಡೋದು ನಿನ್ನ ಗಂಡನ ಜೊತೆ, ಅತ್ತಿ ಪಾಪ ಮನ್ಯಾಗ ನೀವು 2 ಹೊತ್ತು ಊಟ ಹಾಕಿದ್ರೆ ತಿಂದು ಕೂಡಕ್ಕೆ. ಯಪ್ಪೋ ಗುರುಗಳೇ, ಆಕೆ ಭಾಳ ಬದ್ಮಾಸಳ ನೋಡ್ರಿ, ಪಟ್ಟೆ ಹಂಗೆ ಕಟ್ತೀವಿ.
ಅಕ್ಕಿರ ಇರ್ಬೇಕಾ ಮನ್ಯಾಗ ನಾನಾರೇ ಇರ್ಬೇಕಪ್ಪ ಅಂತ ಗುರುಗಳ ಮುಂದೆ ಅಂದರು. ಆಗ ಅವ್ರು ಅಂದರು, ನೋಡು ನಿನ್ನ ಗಂಡೆಲ್ಲ ಬಂದು ನೀನು ಅಳಲೆಲ್ಲ ಹೇಳ್ಯಾನ, ನೀ ಭಾಳ ಮುಖ್ಯ ಅಂತೂ ಹೇಳ್ಯಾನ, ಅದಕ್ಕೆ ಈ ಮದ್ದು ಕೊಡ್ತೀನಿ. ಆದ್ರೆ ಒಂದೇನು ಅಂದ್ರೆ ನಿಮ್ಮ ಅತ್ತಿ ಜಲ್ದಿ ಸತ್ತಳು ಅಂದ್ರೆ ನಿನ್ನ ಗಂಡನ ಮೇಲೆ ಅದು ದಬ್ಬ ಬರ್ತದೆ. ಈಗ ನಿನಗೆ ಕೆಟ್ಟ ಹೆಸರು ಬರ್ತದೆ. ಆಕಿನ ಕಾಲ್ಗುಣ ಚಲೋ ಇಲ್ಲ, ಇನ್ನೂ 1 ವರ್ಷ ಆಗಿಲ್ಲ, ಮನೆ ಬಂದಾಳ, ಅತ್ತಿ ಕೊಲ್ಯಾಳ ಅಂತ ಹೆಸರು ಬರ್ತದೆ ಮಗ. ಈ ಮದ್ದು 2 ತಿಂಗಳದಾಗ ಆಕೆ ಸಾಯ್ತಾಳ, ನಿಧಾನವಾಗಿ ಸಾಯ್ತಾಳ ಅಂದ್ರೆ ಆಕೆ ಉಬ್ಬು ಹೀರೆಕಾಯಿ ಅದು 2 ತಿಂಗಳದಾಗ ಸಾಯ್ತಾಳ ಅಂದ್ರೆ. ದಿನ ಏನು ಮಾಡಬೇಕು ಅಂದ್ರೆ ನೀ ಹಾಲಿನಾಗ ಕಲಸಿ ರಾತ್ರಿ ಮಲ್ಕೊಂಬ ಟೈಮಿನಾಗ ಕೊಡು ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು ಆಕೆ ಗಂಡಗೆ ಹಿಂಗೆ ತಗೊಂಡು ನಾನು ಎಂಥ ಗಂಡಿದ್ದಿ, ರಾಯೇ ಇದ್ದಿ, ಭಾಜೆ ಇದ್ದಿ ಅಂತೆಲ್ಲ ಕುಣ್ಕೋತ ಮನೆಗೆ ಕರ್ಕೊಂಡು ಬಂದಳು. ಅವತ್ತು ಪಾಯಸ ಮಾಡಿ ನೀಡೋದೇನು ಉಂಬದೇನು ಅವ ಭೀ ಹುಚ್ಚಾದ. ನಾ ಲಗ್ನ ಆಗಿನ ಸುರದಗರ ಹಿಂಗೆ ಮಾಡಿಲ್ಲ, 4 ತಿಂಗಳ ಬಾದ ಹಿಂಗೆ ಮಾಡತ್ತ, ನಂದು ಭೀ ದೈವದ ಅಂದವ. ರಾತ್ರಿಗೆ ಊಟ ಮಾಡಿದ್ರು ಆಕಿನ ತಲೆಯಾಗ 2 ತಿಂಗಳು ಎಂದು ಬರ್ತದೆ ಕ್ಯಾಲೆಂಡರ್ ಅನಿಸ್ಲಕ್ಕೆ ಶುರು ಮಾಡಿದಳು ಆಕೆ. ಅವತ್ತು ರಾತ್ರಿಗೆ ಗುರುಗಳು ಹಾಲು ಕೊಟ್ಟಿಂದಿತ್ತು, ಹಾಲು ಕಲಿಸಿದಳು. ಅದು ಮದ್ದು ಕಲಸಿ ಅತ್ತಿ ತಟ್ಟಿ ತೆರೆದಳು. ಅತ್ತಿ ಅಂದಳು. ಅಕ್ಕಿ ಅಂದಳು, ನನಗೇನು ಕನಸು ಬೀಳತ್ತೇನೋ ಅಂದಳು. ಆಕೆ ಮಲ್ಕೊಂಡಳು. ಆಕೆ ಕನಸು ಬೀಳತ್ತೇನೋ ಅಂತ ತಿಳ್ಕೊಂಡು ಆಕೆ ಅಂದಳು, ನನ್ನ ಸೊಸೆನೇ ನನ್ನ ಕೊಲ್ಲೆ ಬಂದಳು, ಮತ್ತು ನನಗೆ ಬಡಿಲಾಕ ಬಂದಳು ಏನೋ ತಿಳ್ಕೊಂಡು, ಯಾಕೆ ಮಗ ಅಂದಳು ಆಕೆ. ಅತ್ತಿ ತೋಲ್ ಹೈರಾಣ ಆಗಿರಿ, ಈಕ 1 ಗಿಲಾಸ್ ಹಾಲು ಕುಡೀರಿ ಅಂದಳು ಆಕೆ. ಆಕೆ ತಂತ ಚೂಟ್ಕೊಂಡು ಉಳಿದ, ನಾ ಸತ್ಯದನ ಏನೆಲ್ಲರ ಕನಸಿನಾಗ ಏನೋ ಲೋಕದ ಹೋಗಿದ ಅಂತೇಳಿ. ಆಕೆ ಅಂದಳು, ಯಾಕೆ ಮಗ ಹಿಂಗೆ ಹಾಲು ತಂದು? ಇಲ್ಲ ನೀವೆಲ್ಲ ವಯಸ್ಸಾಗ್ಯದ, ಚಂದಿರಬೇಕು, ನೀವು ಹಾಲು ಕೊಂಡು ನೀವು ಚಿಂತಿ ಮಕ್ಕೋರಿ ಅಂದಳು. ಆಕಿನ ಕೈದಾಗ ಹಾಲಿನ ಗಿಲಾಸ್ ಕೊಟ್ಟಳು. 1 ದಿನ ಡಮಾರ್ ಅಂದಳು ಆಕೆ. 1 ದಿನ ಹೋಯ್ತು. ಇನ್ನು 59 ದಿನ ಉಳಿತು. ನಾವು ಹೆಂಗೆ ಅಲತ್ತಿದಲ್ಲ, ಇನ್ನು 8 ದಿನ ಉಳಿತು, ಇನ್ನು 9 ದಿನ ಉಳಿತು ಅಂತ ಹೆಂಗೆ ಅಲತ್ತಿದಲ್ಲ, ನಾವು ದಿನಗಳು ಎಣ್ಸನಂಗೆ ಆಕೆ 1 ದಿನ ಹೋಯ್ತು, ಕಮ್ಮಾಯಿತು ಅಂದಳು. ಈ ವರ್ಷಕ್ಕೆ ಉಳ್ದಾಳ. 1-2 ತಿಂಗಳು ತಾಳ್ದ್ರೆ ನನಗೇನು ಫರಕ್ ಬೀಳ್ತಾ ಅಂತ ತಿಳ್ಕೊಂಡು ಆಕೆ ಸಮಾಧಾನ ಉಳಿದಳು. ಮರುದಿನ ಎದ್ದಕ್ಕೆ ದಂಧೆ ಮಾಡತ್ತಳು. ಈ ಆಕಿನ ಪಾಪ ಆಕಿಂದಕ್ಕೆ ಕೆಲಸ ಮಾಡತ್ತಳು. ಈಕಿನ ತಲೆಗೇನು ಬಂತು, ಪಾಪ ಮುದುಕಿನ ಪನ್ನದಿಂದ ಸಾಯ್ತದ, ಅದನ್ನ ಆಯಿಟ್ಟು ಹುಡುಗಬೇಕು ಅಂತ ತಿಳ್ಕೊಂಡು, ಅತ್ತಿ ನೀವು ಹುಡುಗಬೇಡ, ನಾ ಹುಡುಕ್ತಾಲತ್ತಳು. ಆಕೆ ತಗೊಂಡಾಕಿ ಹುಡುಗಲ ಶುರು ಮಾಡಿದಳು. ಸೊಸೆ ಇದ್ದಕ್ಕೆ ಯಾಕೆ ಆಕಿನ ಭಾವ ಏನಿತ್ತು, 2 ತಿಂಗಳದ ಈಕೆ ಹೋಯ್ತಾಳ, ಸುಮ್ಮನೆ ಒಂದು ಥೋಡೆ ಖುಷಿರ ಮಾಡಾರ ಆಕೆಗೆ ಅಂತಿತ್ತು. ಆಕೆ ಅಂದಳು, ನಾನು ಸೊಸೆಯಲ್ಲಿ ಎಂಥ ಪರಿವರ್ತನೆ ಬಂದದ, ನನಗೆ ನೀನೇ ಇರಬೇಕು, ನನಗೆ ಇರಬೇಕು ಅಂತ ಮಗನಿಗೆ ಕಿಟಕಿಟಿ ಕೊಟ್ಟಳು, ನನಗೂ ಕಿಟಕಿಟಿ ಕೊಟ್ಟಳು. 2 ದಿವಸದಾಗ ಎಂಥ ಬದಲಾವಣೆ ಆದಳು ನನ್ನ ಸೊಸೆ ಅಂತ ಆಕೆ ಖುಷಿಯಾಗಿ ಆಕೆ ಏನು ಮಾಡಿ, ನೀ ಕೂಡು ಮಗ, ನಾ ಗಂಗಾ ತೆಮಿ ಬೆಳಗ್ತಾ, ನೀ ಕೂಡು ಮಗ, ನಾ ಅರಿವಿ ಬೆಳಗ್ಗೆ ತೊಳಿತಾ ಅಂತ ಆ ಮುದುಕಿ ಅಲ್ಲತ್ತು. ಈಕಿ ನೀ ಯಾಕೆ ಮಾಡ್ತಿ, ನಾ ಮಾಡ್ತಾ ಅಂತ ಈಕಿ ಮಾಡತ್ತು. ಅವರಿಬ್ಬರು ಅತ್ತಿ ಸೊಸೆ ಕಾಂಪಿಟೇಷನ್ ಮೇಲೆ ಕೆಲಸ ಮಾಡತ್ತರು. ಆಕಿ ಮಾಡತ್ತಾರೆ ಈಕಿ ಬೇಡ ಅಂಬಕ್ಕಿ, ಈಕಿ ಮಾಡತ್ತಾರೆ ಆಕಿ ಬೇಡ ಅಂಬಕ್ಕಿ. 40 ದಿನ ಹೋದು ರೀ. 40 ದಿನ ಹೋದು ಆಕಿ ಆರಾಮಿಲ್ಲ. ಒಂದು ಸಲ ಸೊಸೆಗೆ ಆರಾಮಿರಂಗಿಲ್ಲ. ಆರಾಮಿಲ್ಲ ಅಂದರೆ ಬೆಳಗನ ಅತ್ತಿ ಕೂಡ್ತಾಳೆ, ಎಣ್ಣೆ ಹಚ್ಕೋತ, ತಲೆಗೆ ನೀರಿಗೆ ಹಚ್ಚಿ ಕಾಸ್ಕೋತ, ಕಾಲು ದಬಸ್ಕೋತ, ಅಂಗಾಲಿಗೆ ಎಣ್ಣೆ ಹಚ್ಕೋತ. ಆಗೆಲ್ಲ ಜಂಡು ಬಾಂಬ್ ಇದ್ದಿಲ್ಲ. ಬೆಳಗಡ್ಡಿ ಕುಟ್ಟಿ ಒಂದು ಬಟ್ಟೆದಾಗ ಹಾಕಿ ಹಿಂಗೆ ಹಚ್ತಾರೆ, ತಲೆ ನಯಿಸ್ಲತ್ತರು. ಅದು ಎಲ್ಲ ತಲೆಗೆ ಹಚ್ಚಿ ಆಕೆ ಆರೈಕೆ ಮಾಡಿಕ್ಕೆ ಆರಂಭ ಮಾಡಿದಳು. ಈಕಿಗೆ ಒಂದು ಸಲ ಆರಾಮಿದ್ದಿಲ್ಲ. ಈಕಿ ಗಂಡರಿಗೆ ಹೇಳಿದಳು, ನಮ್ಮ ಅತ್ತಿಗೆ ಆರಾಮಿಲ್ಲ ಅಂಥೇಳಿ ಆಕೆ ಬಂದು ಆಕಿನ ಸೇವಾ ಮಾಡಿದಳು. 50 ದಿನ ಹೋದು ರೀ. ಇನ್ನು ಎಷ್ಟು ದಿನ ಉಳಿದು? 10 ದಿನ ಉಳಿದು. 10 ದಿನ ಉಳಿದಿರುವಂಥ ದಿನಗಳದಾಗ ಅವ್ರು ಹ್ಯಾಂಗಾದ್ರು ಅಂದ್ರೆ, ಆಕೆ ಬದ್ಧ ವೈರಿ ಇದ್ದನವರು ತಾಯಿ ಮಗಳಿಗಿಂತ ಹೆಚ್ಚಿಗೆ ಪ್ರೀತಿ ಆರಂಭ ಆಯ್ತು ಅವ್ರಿಬ್ಬರ ಮಧ್ಯದೊಳಗೆ. ಊಟ ಮಾಡತ್ರ ಅತ್ತಿ ಬರ್ರಿ ಊಟ ಮಾಡ್ಯಾರ ಅನ್ಬೇಕು. ಆಕೆ ಆಕೆ ರೊಟ್ಟಿ ಮಾಡಿಕೊಡ್ಲಿಲ್ಲ. ಅತ್ತಿ ಇದ್ದಕ್ಕಿ, ಮಗ ನಾ ಮಾಡ್ತಾ ನೀ ಕೂಡಂಬಕ್ಕಿ, ಅತ್ತಿ ನಾ ಮಾಡ್ತಾ ಪಲ್ಯ ನೀವು ಕೂಡಂಬಂಗೆ ಭಾವನೆಗಳು ಭಾಳ ಬೆಸೆದುಕೊಂಡು ಇನ್ನು 8 ದಿನದಾಗ ಸಾಯ್ತಾಳೆ ಅಂದ್ರೆ ಈಕೆ ಚಾಲೋ ಮಾಡಿದಳು. ನಾ ಭೀ ಸಾಯ್ತಾ, ಮತ್ತಿದು ಹೊಸ ರಾಗ, ನಾ ಭೀ ಸಾಯ್ತಾ ಅಂತ ಕುಂತಳು. ಗಂಡಂದ ನೀ ಯಾಕೆ ಸಾಯ್ತೆ, ನಮ್ಮ ಮಗು ಸಾಯ್ಲತ್ತಳು ಇನ್ನೂ 8 ದಿನದಾಗ, ನೀ ಯಾಕೆ ಸಾಯ್ತಿ? ಇಲ್ಲ, ಆಕೆ ಇದ್ದರೆ ನಾ ಇರ್ತಾ, ಇಲ್ಲ ನನಗರ ಆಕಿನ ಸರಿನ ನಾ ಹೋಯ್ತಾ ಅಂತ ಕುಂತು. ಅವಂದ ನೀನೇ ಬೇಡ ಅಂದಿನ ಕಡೆಯಿಂದ ಗುರುಗಳ ಬಲ್ಲಿ ಹೋಗಿ ಮದ್ದು ತೊಗೊಂಡು ಬಂದೀವಿ, ಮತ್ತು ನೀನೇ ಯಾಕೆ ಕಲತ್ತಿದ್ದಿ? ಇಲ್ಲ ಆಕಿ ನನಗೆ ಅತ್ತಿಯಲ್ಲ, ನನಗೆ ತಾಯಿ ಇದ್ದಂಗಳ. ನನಗೆ ಒಂದರ ದಂಧೆ ಮಾಡಿಕೊಟ್ಟಾಳೆ 2 ತಿಂಗಳದಾಗ, ನಾನು ಆರೈಕೆ ಮಾಡ್ಯಾಳ, ನನಗೆ ಹ್ಯಾಂಗೆ ನೋಡ್ಯಾಳ, ಮಗಳಿಗಿನ ಹೆಚ್ಚಿಗೆ ನೋಡ್ಯಾಳ. ಆಕಿ ಹೋದ್ರೆ ನಾ ಭೀ ಹೋಯ್ತಾ ಅಂತ ಚಾಲೋ ಮಾಡಿದಳು.
ಆಗ ಗುರುಗಳ ಬಲ್ಲಿ ಹೋಗೋರು ನಡ್ರಿ ಅಂತೇಳಿ ಗುರುಗಳ ಬಲ್ಲಿ ಕರ್ಕೊಂಡು ಬಂದರು. ಗುರುಗಳಿಗೆ ಉದ್ದಕ್ಕೆ ಸಾಷ್ಟಾಂಗ ಹಾಕಿದಳು. ಸಾಷ್ಟಾಂಗ ಹಾಕಂತೇಳಿ ಯಪ್ಪ ಒಯ್ದ್ರ ಇಬ್ಬರಿಗೆ ಒಯ್ಯ ಮದ್ದು ಕೊಡ್ರಿ, ಏನೋ ಮತ್ತಿಗರ ಕೊಟ್ಟಿದ್ದು, ಆಕಿಗೆ 2 ತಿಂಗಳು ಕೊಟ್ಟಿದ್ದು, ನನಗೆ 2 ದಿನದೇ ಕೊಡು, ಆಕೆ ಎಂದು ಸಾಯ್ತಾಳೆ ಅವತ್ತು ಸಾಯದೆ ನನಗೆ ಮದ್ದು ಕೊಡು, ಇಲ್ಲ ಅಂದ್ರೆ ನಾ ಇಲ್ಲೇ ಪ್ರಾಣ ಬಿಡ್ತಾ ಅಂತ ಕುಂತಳು ಆಕೆ. ಅಲ್ಲಿ ಏನಾಗ್ಯದ್ರಿ? ಅದೇ ಮನೆ ಅದ, ಅದೇ ಅತ್ತಿ ಅದ, ಅದೇ ಮುಖ ಅದ, ಅದೇ ಕೋಣೆಗಳವ, ಎಲ್ಲವೂ ಅದೇ ಅದ. ಅಲ್ಲಿ ಆಗ್ಯದೇನು ಅಂದ್ರೆ ಅವರ ಇಬ್ಬರಲ್ಲಿರುವಂಥ ಭಾವನೆಗಳು ಬದಲಾವಣೆ ಆಗ್ಯಾವ. ಎಲ್ಲಿ ಭಾವನೆಗಳ ಬದಲಾವಣೆ ಆಗ್ತಾವ ಅಲ್ಲಿ ಮನಸ್ಸುಗಳು ಕ್ರೋಢೀಕರಿಸ್ತಾವ, ಒಂದಾಗ್ತಾವ. ಆಗ ಗುರುಗಳಂದ್ರಂತ, ಮಗ ನಾವೊಬ್ಬ ತ್ಯಾಗಿಯಾಗಿ ಯೋಗಿಯಾಗಿ ನಾನು ಮದ್ದು ಹ್ಯಾಂಗೆ ಕೊಡ್ತೀನಿ, ನಿನ್ನ ಮನಸ್ಸಿನ ಅಜ್ಞಾನವನ್ನು ಕಳೀಲಿಕ್ಕೆ ಆ ಕಡ್ಸಕ್ರಿ ಅಂತ ಇರ್ತದ, ಅದು ಕುಟ್ಟಿ ಗಂಧ ಮಾಡಿ ಕೊಟ್ಟೀನಿ, ನಿಮ್ಮ ಅತ್ತಿ ಒಳಗೆ ಸಕ್ಕರೆ ಹಾಕಿ ನೀವು ಕೊಟ್ಟಿದ್ದಿ, ವಿಷ ಕೊಟ್ಟಿಲ್ಲ ಅಂತ ಹೇಳಿದ್ರಂತ. ಇದು ಯಾಕೆ ಹೇಳುತ್ತೇನೆಂದರೆ, ನಮ್ಮ ಮನೆಯೊಳಗೂ ಸಹಿತ ನಾವು ಅತ್ತಿ ಜೊತೆ ಹಾಗೆ ಇರಬೇಕು, ಭಾವನೆಗಳನ್ನು ಬದಲಾವಣೆ ಮಾಡ್ಕೊಂಡು ಬದುಕಬೇಕು. ಅದು ಕೌಟುಂಬಿಕ ಬದುಕಾಗ್ತದೆ. ದಾಂಪತ್ಯ ಚಂದ ನಡಿಬೇಕು ಅಂದ್ರೆ ಅದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ತನ್ನಂಗೆ ನೋಡಿದರೆ ಭಿನ್ನಿಲ್ಲ ಭೇದಿಲ್ಲ, ತನ್ನಂಗೆ ನೋಡಿದರೆ ಭಿನ್ನೆಲ್ಲ ಭೇದಿಲ್ಲ, ತನ್ನಂಗೆ ತನ್ನ ಮಗಳಂಗೆ ನೋಡಿದರೆ ಕಣ್ಣ ಮುಂದೈತಿ ಕೈಲಾಸ. ಬೇರೆದೇನೂ ಇಲ್ಲ. ಮನೆಯೊಳಗೆ ಮಹಾಭಾರತ ರಾಮಾಯಣ ಆಗೋದೇ ಇದ್ರದಿಂದ. ಮನೆಯೊಳಗೆ ರಾಮಾಯಣ ಮಹಾಭಾರತ ಆಗಬಾರ್ದು ಅಂದರೆ ನಾವು ನೋಡುವಂಥ ದೃಷ್ಟಿಕೋನ ಬದಲಾವಣೆ ಮಾಡಿಕೊಳ್ಬೇಕು, ನಾವು ಮಾಡುವಂಥ ಆಲೋಚನೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಇವರು ನನ್ನವರು ಅನ್ನುವಂಥ ಭಾವ ಬಂದಾಗ ನನ್ನಲ್ಲಿ ಪ್ರೀತಿ ಬರ್ತದೆ, ನನ್ನವ್ರು ಅಲ್ಲ ಅಂತ ತಿಳ್ಕೊಂಡಾಗ ಎಲ್ಲೋ ಒಂದು ಕಡೆ ವಿಷಮತೆ ಬರ್ತದೆ. ವಿಷಮತೆ ಬರದೇ ರೀತಿಯೊಳಗೆ ದಾಂಪತ್ಯ ಬದುಕು ಸಾಗಬೇಕು ಅನ್ನುವಂಥದ್ದನ್ನು ಬಸವಾದಿ ಶರಣರು ಹೇಳ್ತಾರೆ. ಅದಕ್ಕೆ ಮೂರ್ಖ ಹೆಣ್ಣು ಗಂಡನನ್ನು ಗುಲಾಮನಾಗಿಸ್ತಾಳಂತ. ಮೂರ್ಖ ಹೆಣ್ಣು ನಾ ಹೇಳಿನಂಗೆ ಕೇಳಬೇಕು, ನಾ ಹೇಳಿನಂಗೆ ಮಾಡಬೇಕು, ಇದೇ ಖರೆ ಅಂಬಕ್ಕಿ ಮೂರ್ಖ ಹೆಣ್ಣು ಗಂಡನನ್ನು ಗುಲಾಮನಾಗಿ ಮಾಡ್ತಾಳಂತ. ಅದೇ ಮುಂದೆ ಹೇಳ್ತಾರೆ, ಬುದ್ಧಿವಂತ ಹೆಣ್ಣು ಗಂಡನನ್ನು ರಾಜನ ಥರ ಮಾಡಿ ತಾನು ರಾಣಿಯ ಥರ ಇರ್ತಾಳಂತ. ನೋಡ್ರಿ, ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲವನ್ನು ಮಾಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ದಡ್ಡ ಹೆಣ್ಮಕ್ಳು ಅಂದ್ರೆ ಅವರು ಇದ್ದು ಸಹಿತ ಅವರು ಮರು ಮಾಡುವಂಥವ್ರು. ಅದಕ್ಕೆ ಆ ಪ್ರೌಢದೇವ ಕಾಲದಲ್ಲಿ ಆ ಕಾಲದ ಒಬ್ಬ ಅಜ್ಞಾತ ಕವಿ ಒಂದು ಮಾತನ್ನು ಭಾಳ ಚಂದ ಹೇಳ್ತಾನೆ. ಸತಿಯಿಂದ ಸದ್ಗತಿ, ಸತಿಯಿಂದ ಸದ್ಗತಿ, ಸತಿಯಿಂದ ದುರ್ಗತಿ ಎಂ. ಸತಿಯಿಂದಲೇ ಪುಣ್ಯ, ಸತಿಯಿಂದಲೇ ಪಾಪ, ಸತಿಯಿಂದಲೇ ಸತ್ಕೀರ್ತಿ, ಸತಿಯಿಂದಲೇ ಅಪಕೀರ್ತಿ, ಸತಿಯಿಂದ ಸಕಲ ಸೌಭಾಗ್ಯ ವಸ್ತು, ಸತಿಯಿಂದಲತಿ ದುಃಖಮಂ, ಸತಿಯಿಂದಲತಿ ಸುಖಮಂ, ಸತಿಯಿಂದ ಮಾನಾಪಮಾನವೆಲ್ಲಮಂ, ಸತಿಯ ಸುದ್ಗುಣವ ನೋಡಿರೆಂದು ಅಂತ ಹೇಳ್ತಾರೆ. ಅಂದರೆ ಹೆಣ್ಣಿಗೆ ಎಷ್ಟು ದೊಡ್ಡ ಮಹತ್ವವನ್ನು ಎಲ್ಲ ಕಾಲಘಟ್ಟದಲ್ಲಿ ಕೊಟ್ಟಾರ. ಒಂದು ಹೆಣ್ಣು ಚಂದ ಇದ್ದರು ಅಂದ್ರೆ ಆ ಕುಟುಂಬ ಆ ಪರಿಸರ ಭಾಳ ತಿಳಿಯಾಗಿ ಮಾಡ್ತಾರಂತ. ಅದಕ್ಕೆ ತಾಳಿ ಅಂತಾರೆ. ತಾಳಿ ಅಂದರೆ ತಾಳೋದು. ಏಟಂತಾಳಿರಿ ಈ ಮನೆಗೆ ಬಂದು ತಾಳ 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 ಅನ್ಕೋತ ನಾನು ತಾಳೆ ಮುರಿದೋಗ್ಯಾವ ಅಂತ ಹೇಳ್ತಾರೆ. ಈ ಭೂಮಿಗೆ ಧರಿತ್ರಿಗೆ ಭೂಮಿಗೆ ಯಾರಿಗೆ ಹೋಲಿಸ್ಯಾರ ಅಂದರೆ ಒಂದು ಹೆಣ್ಣಿಗೆ ಹೋಲಿಸ್ಯಾರ, ಗಂಡಿಗೆ ಹೋಲಿಸಿಲ್ಲದು. ಅದಕ್ಕೆ ಹೇಳ್ತಾರೆ, ಹೆಣ್ಣಿನಿಂದ ಸದ್ಗತಿ, ಹೆಣ್ಣಿನಿಂದ ಸೌಭಾಗ್ಯ, ಹೆಣ್ಣಿನಿಂದ ಪ್ರೀತಿ, ಹೆಣ್ಣಿನಿಂದ ಮಾನಾಪಮಾನ ಎಲ್ಲವೂ ಸಹಿತ ಹೆಣ್ಣಿನಿಂದ ಆಗ್ತದೆ. ಅದಕ್ಕೆ ಹೆಣ್ಣಾದವರು ತಾಯಂದರು ಬಸವಾದಿ ಪ್ರಮತ್ತರು ಗಂಡು ಮಕ್ಕಳು ಎಷ್ಟು ಪ್ರಾಧಾನ್ಯತೆ ಇತ್ತೋ ಹೆಣ್ಮಕ್ಳಿಗೆ ಅಷ್ಟೇ ಪ್ರಾಧಾನ್ಯತೆ ಯಾಕೆ ಕೊಟ್ಟರು ಅಂದರೆ ಆ ಕೌಟುಂಬಿಕ ಬದುಕು ಅತ್ಯಂತ ಪಾರದರ್ಶಕವಾಗಿ, ಕೌಟುಂಬಿಕ ಬದುಕು ಆದರ್ಶಪ್ರಾಯವಾಗಿ, ಕೌಟುಂಬಿಕ ಬದುಕು ಜನ ಮೆಚ್ಚೋದಕ್ಕಿಂತ ಮನೆ ಮೆಚ್ಚುವಂಗೆ ಬದುಕಲಿಕ್ಕೆ ಹೆಣ್ಣು ಕಾರಣ ಇರ್ತಾಳ ಅಂತ ತಿಳ್ಕೊಂಡು ತಾಯಿಯನ್ನು ಭಾಳ ಗೌರವದಿಂದ ಅವತ್ತಿನ ಕಾಲದೊಳಗೆ ಕಂಡ್ರು ಅಂತ. ಅದಕ್ಕೆ ಹೇಳ್ತಾರೆ, ಕೇಳಿರಯ್ಯ ಮಾನವರೇ. ಅಂಬಿಗರ ಚೌಡ ನಿಮಗೆ ಗೊತ್ತದ, ಲೊಟ ಲೊಟನೆ ಹುಡಿ ಎಂಬವ್ವ. ಕೇಳಿರಯ್ಯ ಮಾನವರೇ, ಗಂಡ ಹೆಂಡಿರ ಮನಸ್ಸು ಒಂದಾಗಿದ್ದರೆ
ಗಂಡ ಹೆಂಡರ ಮನಸ್ಸು ಒಂದಾಗಿರ್ಬೇಕಂತ್ರಿ. ಒಂದಾಗಿರಲಿಲ್ಲ ಅಂದ್ರೆ ಭಾಳ ಸಮಸ್ಯೆ ಮನೆಯೊಳಗೆ. ಗಂಡ ಹೆಂಡರ ಮನಸ್ಸು ಒಂದಾಗಿದ್ದರೆ ದೇವರ ಮುಂದೆ ನಂದಾದೇವಿಗೆ ಮುಡಿಸಿದ ಹಾಗೆ. ಎಂಥ ಮಾತು ಹೇಳ್ತಾನೆ. ಗಂಡ ಹೆಂಡತಿ ಮನಸ್ಸು ಒಂದಿತ್ತು ಅಂದ್ರೆ ನಾವು ದೇವ್ರ ಮುಂದೆ ಹೆಂಗೆ ದೀಪ ಹಚ್ಚಿದ್ರೆ ಭಾಳ ಪ್ರಶಾಂತವಾಗಿ ಉರಿತದಲ್ಲ. ಏನು ಡ್ಯೂಟಿಗೆ ಉರಿದಂಗೆ ಉರಿತದ್ರಿ ಮನ್ಯಾಗ. ಮುಂಜಾನೆ ಪೂಜೆ ಮಾಡುವಾಗ ನೀವು ದೀಪ ಹಚ್ತೀರಿ, ಸಣ್ಣ ಈಟೆ ಬತ್ತಿ ತೊಗೊಂಡು ಅದಕ್ಕೊಂದಿಷ್ಟು ಮ್ಯಾಲೆ ಏರಿಸಿ ಒಳಗಿಷ್ಟು ಎಣ್ಣೆ ಹಾಕಿ ಚಂದ ಹಚ್ತೀರಿ. ಸಮಾಧಾನ ಒಂದು ತನ್ನಿಂದ ತಾನೇ ಉರಿತಾ ಇರ್ತದೆ. ಅಲ್ಲಿ ಮುಂದೆ ಕುಂತು ನಾವು ಪೂಜೆ ಮಾಡುವಾಗ ನಮ್ಮ ಮನಸ್ಸು ಹಗುರವಾಗಿರ್ತದೆ. ಹಂಗೆ ಗಂಡ ಹೆಂಡ ಮನಸ್ಸು ಒಂದಾಗಿದ್ರೆ ದೇವ್ರ ಮುಂದೆ ಕುಂತು ಯಾವ ರೀತಿಯಾಗಿ ದೀಪ ಅಂದರೆ ಬೆಳಕು, ಜ್ಯೋತಿ. ಆ ಜ್ಯೋತಿ ಹಚ್ಚಿದ್ರೆ ಹೆಂಗೆ ಅಲ್ಲಿ ಪ್ರಕಾಶಮಾನವಾಗಿರ್ತದೋ ಅವರಿಬ್ಬರ ಮನಸ್ಸು ಪ್ರಕಾಶಮಾನವಾಗಿರ್ತದೆ. ಒಂದು ವೇಳೆ ಇಬ್ಬರ ಮನಸ್ಸು ಒಂದಿಲ್ಲ ಅಂದ್ರೆ ಅವರತ್ತ ಇವರಿತ್ತ ಕಾಟಾಚಾರ ಗಂಡ ಹೆಂಡತಿ ಅನ್ನುವಂಥ ಭಾವ ಬಂತು ಅಂದ್ರೆ ಗಂಡ ಹೆಂಡರ ಮನಸ್ಸು ಬೇರಾದಡೆ ಬೇರೆ ಕಡೆ ಆದ್ರೆ ಗಂಜಳದೊಳಗೆ ಹಂದಿ ಹೊರಳಾಡಿ. ಅಂಥ ಅದ್ಭುತ ಉಪಮೆ ಕೊಡ್ತಾನೆ ರೀ. ಗಂಜಳದೊಳಗೆ ಹಂದಿ, ಬೇರೆ ಯಾವುದು ಕೊಡಲಿಲ್ಲ, ಅವ ಹಂದಿನೇ ಕೊಟ್ಟಾನ. ಹಂದಿ ಕೆಲಸ ಏನೋ ನಮಗೆಲ್ಲರಿಗೂ ಗೊತ್ತದ. ಗಂಜಳದೊಳಗೆ ಹಂದಿ ಹೊರಳಾಡಿ ಒಂದರ ಮೇಲೆ ಒಂದು ಬಂದು ಮೂಸಿದ ಹಾಗೆ. ನೋಡ್ರಿ, ಒಂದು ಪರಿವಾರ ಚಂದಿಲ್ಲ ಅಂದರೆ ಮನ್ಯಾಗ ಗಂಡ ಹೆಂಡತಿ ಚಂದಿದ್ರೆ ನಂದಾದೇವಿಗೆ ಹಚ್ಚಿನಂಗೆ, ಮನ್ಯಾಗ ದೀಪ ಹಚ್ಚಿನಂಗೆ, ಮನೆಯೊಳಗೆ ಬೆಳಕು ಕಂಡಂಗೆ. ಗಂಡ ಹೆಂಡತಿ ಮನಸ್ಸು ಚಲೋ ಇಲ್ಲ, ಅವ್ರ ಭಾವ ಚಲೋ ಇಲ್ಲ, ಅವ ಆ ಕಡೆ ವಿಚಾರ ಈ ಕಡೆ ವಿಚಾರ ಮಾಡ್ತಾಳಂದ್ರೆ ಹಂದಿಗಳು ಕೆಸರಿನಾಗ ಹೊರಳಾಡಿನಂಗೆ. ಹೊರಳಾಡಿ ಹೊಟ್ಟೆ ಹೋಗ್ತಾವ ಅಂತ ಹೇಳಿಲ್ಲ, ಒಂದ್ರ ಮೇಲೆ ಒಂದು ಬಿದ್ದು ಒಂದಕ್ಕೊಂದು ಮುಷಿ ನೋಡ್ಕೋತಾವಂತ. ಎಂಥ ಮಾತಿದು. ಒಂದಕ್ಕೊಂದು ಮುಷಿ ನೋಡಿದ್ರೆ ಏನು ವಾಸನೆ ಬರ್ತದೆ ರೀ? ಅದು ಬ್ಯಾಡಿಲ್ಲ. ಆಲೋಚನೆ ಮಾಡ್ಬೇಕು. ನಾವು ಎಂದರೆ ಗಂಡ ಹೆಂಡ ಜಗಳ ಆಡಿದೀವಿ ಅಂತಂದ್ರೆ ಒಂದು ತಿಳ್ಕೊಬೇಕು, ಜಗಳ ಬೇಡ ಅಂತಲ್ಲ. ಎಲ್ಲಿ ಜಗಳ ಇರ್ತಲ್ಲ ಪ್ರೀತಿ ಇರ್ತದೆ. ಅದು ನೀರಿನ ಮೇಲೆ ಗುಳ್ಳು ಇದ್ದಂಗೆ ಇರ್ಬೇಕು. ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಅದೇ ಹೆಚ್ಚಿಗೆ ಮಾಡ್ಕೊಂಡು ಕುಂತೀವಿ ಅಂತಂದ್ರೆ ನೆನೆಸ್ಕೊಳ್ಬೇಕು, ಅಂಬಿಗರ ಚೂಡೆಯ ವಚನ ಹೇಳ್ಯಾನ, ಗಂಡ ಹೆಂಡರ ಒಂದಾಗಿದ್ದು ಮನಸ್ಸು ಒಂದಾಗಿದ್ದರೆ ದೇವರ ಮುಂದೆ ನಂದಾದೇವಿಗೆ ಇಟ್ಟಂಗೆ. ಗಂಡ ಹೆಂಡರ ಮನಸ್ಸು ಒಂದಿಲ್ಲ ಅಂದರೆ ಎರಡು ಹಂದಿಗಳು ಕೆಸರ ಹೊರಡಿ ಒಂದ್ರ ಮುಖ ಒಂದು ಮುಸ್ಸು ಮಾಡಿನಂಗೆ ಅಂತ ನಾವು ನೆನೆಸ್ಕೊಂಡೇವು ಅಂದರೆ ಗಂಡನ ಸರಿ ಹೆಂಡತಿ ಜಗಳ ಆಡೋದು ಬಿಡ್ತಾಳೆ, ಹೆಂಡತಿ ಸರಿ ಗಂಡ ಜಗಳ ಆಡೋದು ಬಿಡ್ತಾನೆ. ಶರಣರು ಎಂಥ ಸಂವಿಧಾನವನ್ನು ಕೊಟ್ಟಾರ ನಮಗೆ. ದಾಂಪತ್ಯ ಬದುಕನ್ನು ಹೆಂಗೆ ಇಟ್ಕೊಳ್ಬೇಕು ಅಂತ ಹೇಳ್ಯಾರ. ಅದನ್ನು ನಾವು ಮರೆತು ಬದುಕ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ನಮ್ಮಲ್ಲಿ ಏನಿರಬೇಕು ಅಂದ್ರೆ ಹೆಂಡತಿಗೆ ಹಠ ಇರಬೇಡ್ದಂತ್ರಿ, ಗಂಡಗೆ ಚಟ ಇರಬೇಡ್ದಂತ. ಹೆಣ್ಮಕ್ಳಾದವ್ರಿಗೆ ಹಠ ಇರಬಾರ್ದು, ಹಿಂಗೇ ಮಾಡ್ತಾವಂತ ಹಠ ಇರಬಾರ್ದು. ಗಂಡಸರಿಗೆ ಚಟಗಳು ಇರಬಾರ್ದು. ಹಂಗಿಲ್ಲ ಅಂದ್ರೆ ಭಾಳ ಚಂದ ನಡೀತದೆ. ಏನಾಯ್ತಂತ, ಗಂಡ ಹೆಂಡತಿ ಹೊಸ ಮದುವೆಯಾಗಿ ತವ್ರ ಮನೆಗೆ ಬಂದಿರು. ತವ್ರ ಮನೆಗೆ ಬರ್ತಾರಲ್ಲ, ಹೊಸ ಮದುವೆ ಆದಮೇಲೆ ತವ್ರ ಮನೆಗೆ ಬರ್ತಾರೆ. ಅಲ್ಲಿ ಬಂದು ಭಾಳ ಖುಷಿದಾಗ ಎಲ್ಲ ಇರ್ತಾರೆ. ಇದ್ದು ಅವತ್ತು ರಾತ್ರಿಗೆ ಊಟ ಎಲ್ಲ ಆಯಿತು. ಊಟ ಮಾಡ್ಯಾನ, ಸಂಜೆ ಪರಿ ಹೇಳಿ ಅಂತ ತಿಳ್ಕೊಂಡು ಸ್ವಲ್ಪ ಮಾಳಿಗೆ ಮೇಲೆ ಹೋಗಿ ವಾಕಿಂಗ್ ಮಾಡಿ ಕೆಳಗೆ ಬಂದ. ಹೊರಗೆ ಒಂದಿಷ್ಟು ಎಲೆದು ಹಾಕ್ಕೊಂಡು ರೂಮಿಗೆ ಬಂದ. ಆ ಬರೋಷ್ಟೊತ್ತಿಗೆ ಅವನ ಹೆಂಡತಿ ಒಂದು ಗಿಲಾಸ್ ಹಾಲು ತೊಗೊಂಡು ಬಂದಾಳ ಒಳಗೆ. ಒಂದು ಗಿಲಾಸ್ ಹಾಲು ತೊಗೊಂಡು ಬಂದಂದಳು, ನೀವು ಬರೋದು ಹೊಂಟಿರಿ, ಅದು ರೂಮಿನ ಕೊಂಡಿ ಹಾಕ್ರಿ ಅಂದಳಕ್ಕೆ. ತಟ್ಟೆ ಮುಚ್ಚಿ ಕೊಂಡಿ ಹಾಕಿ ಬರ್ರಿ ಅಂದಳು. ಇದೇನು ದೊಡ್ಡ ಮಾತದ ರೀ? ಅವಂದ, ನೀ ಹೆಂಡ್ತಿ, ನಾ ಹೇಳಿದ್ದು ನೀ ಕೇಳಬೇಕು. ನೀ ನನಗೆ ಹುಕುಮ್ ಮಾಡ್ತಿ, ನನಗೆ ಕೊಂಡಿ ಹಾಕಂತಿ, ನಾ ಯಾಕೆ ಹಾಕಲಿ ಅಂದವ. ಕೊಂಡಿ ನಾ ಯಾಕೆ ಹಾಕಲ್ಲ ನಾನು, ನೀ ಹಾಕು ಅಂದ. ಆಕೆ ಅಂದಳು, ಓ ಇದು ನನ್ನ ತವ್ರ ಮನೆ ಅದ, ನಿನ್ನ ಮನೆ ಅಲ್ಲ, ನಾ ಹೇಳಿನಾಗ ನೀ ಹ್ಞೂ ಅನ್ನೋ ಅಂದಳಕ್ಕೆ. ನಿನ್ನ ಮನೆ ಅಲ್ಲ, ನಮ್ಮ ಅವ್ವಪ್ಪ ಇಲ್ಲೇ ಯಾರ ಬಾಜು, ನಾ ಏನು ಹೇಳ್ತಾ ನೀ ಮಾಡೋದು ಅಂದಳಕ್ಕೆ. ಅವಂದ, ನಾ ಯಾಕೆ ಮಾಡಲಿ, ನಾ ಗಂಡ ಅಂದವ. ಅವಂದ, ಒಂದು ಷರ್ತಿ. ಏನು ಷರ್ತಿ? ಯಾರು ಮಾತಾಡ್ತಾರೆ ಅವ್ರು ಹೋಗೋದಕ್ಕೆ ಹಾಕಬೇಕು, ಕೊಂಡಿ ಹಾಕಬೇಕು ಅಂದವ.
ಮಾತಾಡೋದಿಲ್ಲ. ಶರ್ತಿ ಹಾಕಿದ್ರು ಇಬ್ಬರು ಗಂಡ ಹೆಂಡ್ತಿ. ಶರ್ತಿ ಹಾಕಿದ್ರು. ಅವರು ತಟ್ಟಿ ತೆರೆದದ. ಅವು ಹೋಗಿ ಆ ಮೂಲೆ ಕುಂತ, ಈಕಿ ಬಂದು ಈ ಮೂಲೆ ಕುಂತು. ಹಾಲಲ್ಲೇ ತಣ್ಣಗಾಗಿ ಹೋದು. ನೋಡ್ರಿ, ಎಯ್ಯತನ ಕೂಡ್ಬೇಕು. ಹಠ ಮಾಡ್ಬೇಕಂದ್ರೆ ಹ್ಯಾಂಗೆ ಮಾಡ್ಬೇಕು? ಕುಂತರು ಹೊತ್ತು ಹೊಣ್ತು. ಹೊತ್ತು ಹೊಣ್ಣಣ ತಾಯಿದ್ರೆ ಎಲ್ಲ ಎಲ್ಲಿರ್ತದಂದ್ರೆ ಮಗಳು ಕಡಿನೇ ಇರ್ತದೆ. ನೋಡ್ತಾರೆ ಮಗಳು ತಟ್ಟಿ ತೆರೆದಿದೆ, ರಾತ್ರಿ ಹೆಂಗದ ಹಾಗೆ ಅದ, ತಟ್ಟಿ ಮುಚ್ಚಲೇನೋ ಅಂತ ತಿಳ್ಕೊಂಡು ಹಣಿಕೆ ಹಾಕಿ ನೋಡ್ತಾಳೆ. ಈ ಮೂಲೆ ಮಗಳು ಕುಂತಾಳೆ, ಆ ಮೂಲೆ ಹಳ್ಯಾಕ ಕುಂತಾನೆ. ಮಗ ಅಂತ ಅಕ್ಕಿ ಹೋಗಿ ಮೊದಲು ಮಗಳಿಗೆ ಬರ್ತಳು. ಮಾಡತ್ತೊಳಕಿ. ಹಳೆಯಾಗ ಬಂದು, ಹಳೆ ಯಾಕ್ರಿ ಹಿಂಗೆ ಕುಂತೀರಿ? ಅವ ಮಾಡತ್ತ. ಆಕೆ ಅಂದಳು, ಗಂಡಗ ಗಲಗಿನವರೆಲ್ಲ ಕರೆದಳು. ನಾ ಹೇಳಿಲ್ಲೇನು ಅರಿಶಿಣ ಮೈದಿಂದ ಹೊರಗೆ ಹೋಗಬೇಡ್ರಗ ಅಂತ ಹೇಳಿದ್ದೆ ಪಾರ್ಗಳಿಗೆ. ನೋಡಿರಿ, ನಾವೆಲ್ಲಿಂದ ಎಲ್ಲಿ ಕಲ್ಪಿಸ್ಕೊತೀವಿ. ಅವ್ರು ಕುಂತಾರ ತಟ್ಟಿ ಮುಚ್ಚ ಕಡಿಂದ. ಏಕೇನಲ್ಲತ್ತಳು, ಅರಿಶಿಣ ಮೇಲೆ ಹೊರಗೆ ಹೋಗಬೇಡ ಅಂತ ನಾ ಹೇಳಿದ. ಇವು ಕೇಳಿಲ್ಲ, ಹೊರಗೆ ಹೋಗ್ಯಾವ. ಇವು ದೇವ್ ಹಿಡಿದದು, ಭೂತ್ ಹಿಡಿದು, ಈ ಮೂಲೆಗೆ ಅದು, ಆ ಮೂಲೆಗೆ ಇದು ಕುಂತದ ಅಂತ. ಆಗೆಲ್ಲರೂ ಬಂದರು. ಒಬ್ಬ ಬಂದ ನೋಡ್ತಾರಲ್ಲ, ಹಿಂಗೆ ನಾವು ಅದಕ್ಕೆ ಭಾಳ ನಂಬ್ತೀವಿ. ತಾಯ್ತು ಕೊಟ್ಟ ಅಂದ್ರೆ ಟೊಂಕೆ ಕಟ್ಟದ, ನಾವು ಮೂಗಿ ಕಟ್ಕೊಂಡು ಎಲ್ಲೋ ಕಟ್ಕೊಂಡು ಇಟ್ಕೋತೀವಿ. ಅದರಿಂದ ಏನೂ ಆಗೋದಿಲ್ಲ. ಕಟ್ಕೊಂಡು ಅವ ಬಂದ ಒಂದು ಫೋಕ ತೊಗೊಂಡು ಹುಡ್ಲತ್ತ. ಬಿಟ್ಟು ನಡಿಯಲತ್ತವ. ಎತ್ತು ಹೊಯ್ತಾರ ಅವ್ರ ಮೈದಾಗ ಅದೇನಂತ ಹೊಯ್ತದ. ಕೂಳು ತಂದು ಬಾಯ್ದಾಗ ತುರುಕ್ಲತ್ತ. ಅದೇ ಹಿಡಿದ್ರೆ ತಿರ್ಸ್ತಾರ ಅಂತದ. ಹೌದಲ್ರಿ? ಹಾಂ. ಗುಳ್ಳು ಮಾಡತ್ತವ. ನೀ ಭಾಳ ಡೇಂಜರ್ ಇದ್ದೀಯ ಅಂತಲತ್ತವ. ಮಗಳಿಗೆ ಭೀ ಹಾಗೆ ಮಾಡತ್ತ. ಮಗಳಿಗೆ ಹುಡ್ಲತ್ತರ ಅವ್ವ ಅಲತ್ತಳು, ಯಪ್ಪ ಹಳ್ಳಿ ಹೊಡೆಯೋ ಯವ್ವ ದೊಡ್ಡ ನಿಬ್ಬರದ ಅಂಜಬೇಡ ನೀ ಅಂದ. ಅವರಿಬ್ಬರು ಪೇಟು ತಿಂದು ಸಾಕಾಯ್ತು. ಅಕ್ಕಿ ಅಂದಳು, ನನಗೆ ಯಾಕೆ ಈಟ್ ಹೊಡ್ಲತ್ತೀರಿ? ನನ್ನ ಗಂಡಿಗೆ ಇನ್ನೊಂದು ಹಾಕಿ ಹೆಚ್ಚಿಗೆ ಹೊಡ್ರಿ ಅಂದಳು ಅಕ್ಕಿ. 11 11:30 ಆಗ್ಯಾದ. ಆಗ ಏನು ಅನ್ಬೇಕ್ರಿ? ವಾ ಶಬ್ಬಾಷ್, ಹಾಕಿ ತಟ್ಟಿಕೊಂಡಿ ಅಂದ ಈಗವ. ನೋಡ್ರಿ, ಇದು ಜೀವನನ. ಮಂದಿ ಕೈಲಿ ಲತ್ತಿ ತಿಂದು ದೇವ್ ಹಿಡಿದು ಭೂತ್ ಹಿಡಿದು ಅಂತೇಳಿ ನೀವು ಬಾಯ್ದಾಗ ನಿಮ್ಮ ತಂದು ಏನೇನೋ ತುರುಕಿ ಮಾಡಲಾರ್ದ ಪಾಪ ಮಾಡಿಕೊಂಡು ಬೆಳಗನ ನಿದ್ದೆ ಕಟ್ಟಿಸ್ಕೊಂಡು ಇರುವಂಥ ಒಳ್ಳೆಯ ಮಾತುಗಳನ್ನು ಆಡೋದು ಬಿಟ್ಟು ಆ ಮೂಲೆಯಾಗನಿ ಈ ಮೂಲೆಯಾಗನಿ ಕುಂತು ಎಲ್ಲರಿಗೆ ಮನಸ್ತಾಪ ಆಗಂಗೆ ಮಾಡ್ಕೋತೀವಲ್ಲ, ಅದು ಜೀವನ ದಾಂಪತ್ಯ ಬದುಕಾಗ್ತದೆ. ಸತಿ ಪತಿ ಅರ್ಥ ಮಾಡಿಕೊಂಡು ಬದುಕೋದು ದಾಂಪತ್ಯ ಬದುಕು. ಇದು ನಮ್ಮ ತಲೆಯಾಗಿ ಇಟ್ಕೊಳ್ಬೇಕು. ಹೆಚ್ಚ ಕಡಿಮೆ ಆದ್ರೆ ನಾವು ಬೇರೆದನ್ನು ಆಲೋಚನೆ ಮಾಡಬಾರ್ದು. ಭಾಳ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ನಮಗೆ ಬರಬೇಕು. ಅದಕ್ಕೆ ಹೇಳ್ತಾರೆ, ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯಮ್ಮ, ಕಷ್ಟವೇ ಬಂದರೂ ಕಣ್ಣೀರಿಡದೆ ನಗುತ್ತ ಬಾಳವ್ವ. ಅನಿವಾರ್ಯ ಅದ. ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ, ಹಾಡುವುದು ಅನಿವಾರ್ಯವೆನಗೆ ಅಂತ ಹೇಳ್ತಾರೆ. ಯಾರ ಕೇಳಬೇಕು ಅಂತ ಹೇಳೋದಲ್ಲ, ಯಾರಿಗಾರ ಖುಷಿ ಪಡಿಸ್ಬೇಕು ಅಂತ ನಾವು ದಾಂಪತ್ಯ ಜೀವನ ನಡೆಸೋದಲ್ಲ. ಮತ್ತೊಬ್ಬರು ನಾವೆಲ್ಲ ತಗೋತೀವಿ, ಆದರ್ಶ ದಂಪತಿಗಳು ಅಂತ ತಗೊಳ್ತೀವಿ, ಪ್ರಶಸ್ತಿಗಳು ತೊಗೊಂಡು ಬರ್ತೀವಿ. ನಮ್ಮಲ್ಲೆಲ್ಲ ಆದರ್ಶ ಇಟ್ಕೊಳ್ತೀವಿ ರೀ, ಎಲ್ಲ ಆದರ್ಶ ಇಟ್ಕೊಳ್ತೀವಿ. ಪ್ರಶಸ್ತಿಗೆ ಸೀಮಿತವಾಗಬಾರ್ದು ಆದರ್ಶ ಬದುಕು. ನೈಜ ಬದುಕಿನೊಳಗೆ ಆದರ್ಶ ಬದುಕು ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ತವರು ಎಲ್ಲಿಯ ತನಕ ನೀನೇ ಯೋಚಿಸಿ ನೋಡವ್ವ, ಹಸಿಮಣಿಗೇರಿದ ಮೇಲೆ ನೀನು ನೆರೆಮನೆಯ ಮಗಳವ್ವ. ಜನಪದರು ಹೇಳ್ತಾರೆ. ನಿನ್ನ ತವರು ಮನೆ ಎಲ್ಲಿ ತನಕ ಅಂದ್ರೆ ನೀ ಹಸಿಮಣಿ ಏರೋ ತನಕನೇ ನಿನ್ನ ತವರು ಮನೆ. ಹಸಿಮಣಿ ಏರಿದೆ ಅಂದ್ರೆ ಅದು ಎರೆಮನೆ ಆಗ್ತದೆ, ನಿನ್ನ ಗಂಡಂದೇ ನಿನಗೆ ಮನೆ ಆಗ್ತದೆ. ಅಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹಿತ, ಎಷ್ಟೇ ನೋವು ಬಂದರೂ ಸಹಿತ, ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ಆ ಸಮಸ್ಯೆಗಳನ್ನು ನುಂಗಿ ವಿಷಕಂಠಳಾಗಿ ಮುಂದೆ ಸಾಗ್ತಾಯಿ ಅಂತ ಹೇಳ್ತಾರೆ ಜನಪದರು. ಒಂದು ಹೆಣ್ಣು ಮನಸ್ಸು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಆ ಮನೆ ಸ್ವರ್ಗ ಮಾಡ್ತಾಳೆ. ಅದೇ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಆ ಮನೆ ನರಕ ಆಗ್ತದೆ, ನರಕ ಸಾದೃಶ್ಯವಾಗ್ತದೆ. ಅಂಥ ತಾಕತ್ತು ಆ ಹೆಣ್ಣಿನಲ್ಲಿ ಇರ್ತದೆ. ಅದಕ್ಕೆ ಸಂಸಾರವೆಂಬ ಸಾಗರದಲ್ಲಿ ಜೋಪಾನ ತಂಗ್ಯಮ್ಮ,
ಸಂಸಾರ ಸಾಗರದಲ್ಲಿ ಭಾಳ ಜೋಪಾನವಾಗಿರೋ ತಾಯಿ ಅಂತ ಹೇಳ್ತಾರೆ. ಯಾಕಂದರೆ ಮಾತೊಂದು ಬಂದರೂ ಜೀವನದಲ್ಲಿ ಸೋತು ಬಾಳವ್ವ. ಆಡಾರ ಮಾತು ಆಡ್ತಾರೆ. ನಾವು ಭಾಳ ಚಂದ ಇದ್ದೇವೆ ಅಂದ್ರೆ ಹೊಟ್ಟೆ ಕಿಚ್ಚಿಗೆ ಏನಾರ ನಮ್ಮ ಮನಸ್ಸು ನೋಯಿಸ್ಲಿಕ್ಕೆ ಆಡ್ತಾರೆ. ಆದ್ರೆ ಯಾರು ಏನೇ ಮಾತಾಡಿದ್ರು ಸಹಿತ ಮನಸ್ಸಿಗೆ ಹಚ್ಕೊಳ್ಳಾರ್ದೇ ಬದುಕುವುದನ್ನು ಕಲಿಬೇಕು. ಮುಂದೆ ಹೇಳ್ತಾರೆ, ನಿನ್ನ ಅಣ್ಣ ಉಡಿಸುವ ಸೀರೆ ಸ್ಥಿರವಲ್ಲ, ನಿನ್ನ ಗಂಡ ಉಡಿಸುವ ನೂಲಿನ ಸೀರೆ ಸ್ಥಿರ ತಂಗ್ಯವ್ವ ನಿನಗೆ. ನೋಡ್ರಿ, ನಾನು ತವ್ರ ಮನೆಗೆ ಹಂಗದ, ನಾನು ಅಡ್ದ ನೋಡು ಅಂತ ಅನ್ನಬಾರ್ದು. ನಾನು ತವ್ರ ಮನೆಗೆ ಹಂಗದ ಹೋಯ್ತಾ ಅಂತ ಹೆಣ್ಣು ಅನ್ನಬಾರ್ದು, ನಾ ಮನೆ ಬಿಟ್ಟು ಹೋಯ್ತಾ ಅಂತ ಗಂಡ ಅನ್ನಬಾರ್ದು. ಹೀಗೆ ಒಬ್ಬ ಗಂಡ ಇಟ್ಟಿಟ್ಕ ಪಾಪಕ್ಕೆ ಹೆಣ್ತಿ ಅನ್ನೋದು ಹಂದು ಹೇಳಿದ್ರು, ನೀ ಹೆಚ್ಚಿದ ಹಂದು ಹೇಳಿದೆ ಅಂದ್ರೆ ನಾ ಹೋಯ್ತಾ ನೋಡು ಮನೆ ಬಿಟ್ಟು ಅನ್ಬೇಕಂತ. ಮನೆ ಬಿಟ್ಟು ಹೋಗಿ ಏನು ಮಾಡ್ತಿ, ನಾ ಎತ್ತರ ಹೋಯ್ತಾ ದೇಶವರಿ ಅನ್ಬೇಕಂತ. ದೇಶವರಿ ಹೋಯ್ತಾ ಅಂದ್ರೆ ಆಕೆ ವಿಚಾರ ಮಾಡಿದಳು, ಈಗ ನಮ್ಮ ಮಕ್ಕಳೆಲ್ಲ ನಮ್ಮ ಹಾಗೆ ಮಾಡತ್ತಾರೆ. ಹೆಚ್ಚಿಗೆ ನಾವು ಏನಾರ ಹೇಳಕ್ಕೆ ಹೋದೆವು ಅಂತಂದ್ರೆ ಅವು ಮನೆ ಬಿಟ್ಟು ಹೋಯ್ತಾ ನೋಡಿ ಎಲ್ಲ ತಪ್ಪಾರ್ಗಳು. ಕಣ್ಣೆದ್ರೆ ಹ್ಯಾಂಗೆ ಹಾಕಿರಲ್ಲ ಇರಲಿ ಅಂತ ತಿಳ್ಕೊಂಡು ಬದುಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಆ ಮಕ್ಕಳು ಹ್ಯಾಂಗೆ ಹಾಕಿರಲ್ಲ ಅಂತ ತಿಳ್ಕೊಂಡು ಬದುಕುವಂಥ ಪರಿಸ್ಥಿತಿ ಇವತ್ತು ನಾವು ತಂದ್ಕೊಂಡೀವಿ. ಅದಕ್ಕೆ ಹೇಳ್ತಾನೆ, ಆಕೆಗೆ ಹೀಗೆ 10 ಸಲ ಏನಾರ ಮಾಡೋದು ನಾ ಹೋಯ್ತಾ ನೋಡಿ ಅನ್ಬೇಕು, ಏನಾರ ಮಾಡೋದು ನಾ ಹೋಯ್ತಾ ನೋಡಿ ಅನ್ಬೇಕು. ಆಗ ಆಕೆ ವಿಚಾರ ಮಾಡ್ತಾಳೆ. ವಿಚಾರ ಮಾಡಿ ಒಬ್ಬ ಹಿರಿಯ ಜೀವಿ ಜೊತೆ ಅಂತಾಳೆ, ಯವ್ವ ನನ್ನ ಗಂಡ ಏನಾರ ಮಾಡಂತ ನಾ ಮನೆ ಬಿಟ್ಟೆ ಹೋಯ್ತಾ ಅಂತಾರೆ, ಹ್ಯಾಂಗೆ ಮಾಡಲಿ ಅಂತ ಒಬ್ಬಕ್ಕೆ ಶಾಣೆ ಇದ್ದಕ್ಕೆ ಕೇಳ್ತಾರೆ. ಆಕೆ ಒಂದು ಮಾತು ಹೇಳ್ತಾಳೆ, ಮಗ ಅವ ಎಲ್ಲಿ ಹೋಗಲ್ಲ ನಿನ್ನ ಬಿಟ್ಟು, ನೀ ಹೋಗು ಅಂತ ಹೇಳು ಅಂತ ಹೇಳ್ತಾಳೆ ಆಕೆ. ಆಗ ಒಂದು ಸಲ ದೊಡ್ಡ ಧೈರ್ಯ ಗಟ್ಟಿ ಮಾಡೇನಂತಾಳೆ, ಮತ್ತು ಒಂದು ಕೊಡ ನೀರು ತೊಗೊಂಡು ಬರ್ರಿ ಅಂದಳಕ್ಕೆ. ನೀ ನೀರು ಅಂದೆ ಅಂದ್ರೆ ನಾ ಮನೆ ಬಿಟ್ಟು ಹೋಯ್ತಾ ನೋಡು ಅಂದವ. ಮನೆ ಬಿಟ್ಟು ಹೋಯ್ತಾರೆ ಹೋಗ್ರಿ ಅಂದಳಕ್ಕೆ. ನೋಡು ವಿಚಾರ ಮಾಡ, ನಾವು ಹೋದಾಗಳು ಅಂತ ಅಳ್ತಿ ಅಂದವ. ನನ್ನ ಕರ್ಮ ನನ್ನ ಧರ್ಮ ನನ್ನ ಪದ್ರಾಗ ನೀವು ಹೋಗ್ರಿ ಅಂದಳಕ್ಕೆ. ಹೋಗ್ರಂದು ಎತ್ತು ಹೋಯ್ತಾನೆ ಅಲ್ಲಕ್ಕಂದ. ಹೋದ ಹಿಂಗೆ ಹೆಣ್ಮಂದ್ರೆ ಕಟ್ಟಿ ಇತ್ತು, ಕಟ್ಟಿ ಮೇಲೆ ಹೋಗಿ ಕುಂತ ಹೊರಗೆ. ಮಕ್ಕಳಿಗಾರ ಕಳಿಸ್ತಾಳೆ ನಾವು ಕರ್ಕೊಂಡು ಬರ್ಲಕ್ಕ ಅಂತೇಳಿ. ಆಗ ನೋಡ್ತಾನೆ, ಅತ್ತ ಇತ್ತ ನೋಡ್ತಾನೆ, ಯಾರೂ ಬರಲ್ಲ. ಆಕೆ ಒಂದು ಕೊಡ ತೊಗೊಂಡು ನೀರಿಗೆ ಬರ್ತಾಳೆ ಅಣ್ತಿದ್ದಕ್ಕಿ. ಹಾಂ, ಆಕೆ ಬರ್ತಾಳೆ ನನಗೆ ಖುನ ಇತ್ತು, ಕರ್ಕೊಂಡು ಹೋಯ್ತಾಳೆ ಅಂತ ಇವ್ನು ತಲೆಯಾಗ. ಆಕೆ ಬಂದಳು, ಆಕಿಂದಕ್ಕಿ ಹಪ್ಸ ಹೊಡೆದಳು, ನೀರು ತುಂಬ್ಕೊಂಡಳು, ಗಸಗಸ ನಾಡ್ದಳು ಆಕೆ. ಅವನ ಕಡೆ ನೋಡೋದೇ ಹೋದಳು. ಆವಾಗ ಇಕ ಅಂತಲತ್ತ. ಇಕಲ್ಲಿ ಯಾರು ಭೀ ಇಲ್ಲ, ಅವ್ನ ಹೆಣತಿಗೆ ಕರ್ಲತ್ತಾನೆ ಇಕ ಅಂತ. ಆಕೆ ನೋಡಲ್ದೇ ಹೋದಳು, ಅವನ ಕಡೆ ನೋಡಲ್ದೇ ಹೋದಳು. ಆಗ ಸಾಯಂಕಾಲ ದನಗಳು ಬರ್ತಾವಲ್ಲ ಮನೆಗೆ, ಅವನ ದನ ಭೀ ಮನೆಗೆ ಹೊಂಟಿತ್ತು, ಎಮ್ಮಿ ಭೀ ಒಂದು. ಅವ ಅಂದ, ಈಗ ಹಂಗೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಮನೆ ತಾನ ಎಮ್ಮಿ ಬಾಲ ಹಿಡ್ಕೊಂಡು ಬಂದ. ಅವನೇ ಎಮ್ಮಿ ಬಾಲ ಹಿಡ್ಕೊಂಡು ಬಂದು ಬಾಗಿಲ ನಿಂತಂತಾನ. ಈಗ ನೋಡು ನನಗೆ ಎಮ್ಮಿ ಹಿಡ್ಕೊಂಡು ಹೊಂಟದು, ಒಳಗೆ ಬರಲೇ ಹೋಗಲಿ ಅಲ್ಲತ್ತವ. ಇವ ಹಿಡ್ದಾನ ಬಾಲ, ಎಮ್ಮಿ ಹಿಡಿದಿಲ್ಲ ಇವನಿಗೆ. ಇವ ಎಮ್ಮಿ ಬಾಲ ಹಿಡ್ದಂತಾನ, ಎಮ್ಮಿ ನನಗೆ ಮನೆಗೆ ಹೇಳ್ಕೊಂಡು ಹೊಂಟದ, ನಾ ಬರಲೇ ವಾಪಸ್ ಹೋಗ್ಲಿ ಅಂತ ಕೇಳತ್ತವ. ಆಕೆ ಅಂದಳು, ಎಮ್ಮಿ ಬಾಲ ನೀ ಹಿಡಿದಿದೆ ಏನು ಎಮ್ಮಿ ಹಿಡ್ದದ? ನಿನ್ನ ತಲೆಯಾಗ ಸಂಸಾರ ನಡೆಸೋ ಬುದ್ಧಿ ಇಲ್ಲ, ಅದಕ್ಕೆ ನೀ ಅದಕ್ಕೆ ಹಿಡ್ಕೊಂಡಿದ್ದಿ. ಒಳಗೆ ಬಾ, ಎಮ್ಮೆ ಹಂಗೆ ಕತ್ತಲು ಕಳಿ ನೀನು ಮನುಷ್ಯನಾಗಿಂದು ಅಂತ ಹೇಳ್ದಳು ಅಂತಕ್ಕೆ. ಮನಸ್ಸಿನೊಳಗೆ ಏನು ಕತ್ತಲದಲ್ಲ ನೋಡ್ರಿ. ಹೆಂಡತಿ ಕೈದಾಗ ಒಂದು ಗಿಲಾಸ್ ನೀರು ಕೊಟ್ಟು ನಾ ಮುತ್ತೇನು ಗಂಟೆಗೆ ನಾವು ಹೋಯ್ತದೇನು ಪಾಪು. ಸುಮ್ಮನೆ ಕುಂತ ನೀರು ತ, ಚಾ ತ, ನಾಷ್ಟ ತ, ಅಲ್ಲಿ ಬಿಸ್ಕಿಟ ಬತ್ತ. ಯಾಕೆ ಕೈಕಾಲು ನಮ್ಮ ಲಕ್ಕೋ ಹೊಡೆದವ. ಒಂದು ಗಿಲಾಸ್ ನೀರು ತೊಗೊಂಡು ಭಾಳ ಖುಷಿ ಆಯ್ತಾರೆ ಅವ್ರು ನಿಮ್ಗೆ ಮಾಡೇ ಕೊಡಲ್ಲ, ಆದರೂ ಖುಷಿ ಆಯ್ತಾರೆ. ಎಂದರೆ ನಿಮ್ಗೆ ಅಡುಗೆ ಮನೆಗೆ ಬಂದು ನೀವು ಉಳ್ಳಗಡ್ಡಿ ಹೋಳಿಗೆನ ಅಂದಾರೆ ಏನವ್ರು ಅಂಬಲ್ ಹೋಗಿ ಆಗಾರ ನಾವು ಥೋಡೆ ಮಾಡಲೇನು ಅಂತಂದ್ರೆ ಬ್ಯಾಡ್ರಿ ನಾ ಮಾಡ್ತಾ ಇದೇನು ತೋಲದ ಅಂತಾರೆ. ನಾವು ಆರ್ಡ್ರ್ ಮಾಡಿದೀವಿ ಅಂದ್ರೆ ಅವ್ರಿಗೆ ಸಿಟ್ಟು ಬರ್ತಿಲ್ರಿ ಅವರೇ ನಿಮಗೆ ಅಲ್ಲ, ಅವ್ರು ಹ್ಞೂ ಅಲ್ಲತ್ತಾರೆ ನೋಡಿ, ಬರೋಬ್ಬರದೇ ಮಾತು. ಮತ್ತು ನೀವು ನಾಳೆಗೆ ಹೋಗಿ ತಗೊಂಡು ಉಳ್ಳಗಡ್ಡಿ ಕೊಯ್ರಂದ್ರಿಗಿನ ಎದುರಾಣಿದರಿಗೆ. ದಾಂಪತ್ಯದೊಳಗೆ ಸಾಮರಸ್ಯ ಭಾಳ ಮುಖ್ಯವಾಗಬೇಕು. ಹೇಳುವಂಥ ಉದ್ದೇಶ ಸಾಮರಸ್ಯ ಹೊಂದಾಣಿಕೆ ಇಲ್ಲ ಅಂದರೆ ಬದುಕು ವ್ಯಸನದ ಕಡೆ ತಿರುಗ್ತದೆ. ಅದಕ್ಕೆ ಈ ಸತಿಪತಿ ಭಾವ ಒಂದಿರಬೇಕು ಅಂತ ಹೇಳ್ತಾರೆ. ಮುಂದುವರೆದು ಭಾಳ ಚಂದ ಹೇಳ್ತಾರೆ ಒಂದು ಮಾತನ್ನು, ದಾಂಪತ್ಯವೆಂದರೆ ಹೀಗಿರು ಎಂದೆಡೆ ಹಾಗಿರದಿದ್ದಡೆ ಅವಳು ಸತಿಯಲ್ಲ, ನಾನು ಪತಿಯಲ್ಲ. ನೋಡ್ರಿ ಶರಣರು ಹೇಳೋ ಮಾತಿದು. ಹೀಗಿರು ಎಂದೆಡೆ ಹಂಗಿಲ್ಲ ಅಂದ್ರೆ, ಹಂಗಿರದೆ ಹೋದ್ರೆ ಅವಳು ಸತಿಯಲ್ಲ, ಆಕೆ ಹೆಣತಿಯಲ್ಲ,
ನಾನು ಗಂಡಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಅವಳು ಸತಿಯಲ್ಲ ನಾನು ಪತಿಯಲ್ಲ, ಆವ ಠಾವಿನಲ್ಲಿ ನನಗೆ ಸತಿ ಸಂಘ, ಆವ ಠಾವಿನಲ್ಲಿ ಲಜ್ಜೆ ನಾಚಿಕೆ, ಸತಿಪತಿ ಇಬ್ಬರು ಏಕೋಭಾವದಲ್ಲಿ. ಹೀಗಿರಬೇಕು ಅಂತ ಹೆಂಡತಿ ಹೇಳಿದಾಗ ಆಕೆ ಕೇಳದೆ ಹೋದ್ರೆ ಆಕೆ ಹೆಂಡತಿ ಅಲ್ಲ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಮಧ್ಯೆ ನಾಚಿಕೆ ಯಾಕೆ? ಇದು ಹೆಂಡತಿಗೆ ಎಷ್ಟು ಅಪ್ಲಿಕೇಬಲ್ ಆಗ್ತದೋ, ಎಷ್ಟು ಅನ್ವಯವಾಗ್ತದೋ ಅದು ಗಂಡನಿಗೂ ಆಗಬೇಕು. ಹೆಂಡತಿನೂ ಹಿಂಗಿರು ಅಂದಾಗ ಗಂಡಿದ್ದಾವ ತಿದ್ಕೊಂಡು ಬದುಕೋದನ್ನು ಕಲಿಬೇಕು. ಶರಣರು ಹೆಂಗೆ ಹೇಳ್ಯಾರ್ರಿ? ಹೆಂಗೆ ಹೇಳ್ಯಾರ? ನಮ್ಮ ಬದುಕಿನ ಪರಿವರ್ತನೆ ಹೆಂಗೆ ಮಾಡ್ಯಾರ? ನಾವು ತಮ್ಮ ಮಗ, ಶರಣರು ಬದುಕಿನ ಪರಿವರ್ತನೆ ಹೆಂಗೆ ಮಾಡ್ಯಾರ? ಹೆಂಗೆ ಬದುಕುವಂಥ ರೀತಿಯನ್ನು ಕಲಿಸ್ಕೊಟ್ಟಾರ. ಅದಕ್ಕೆ ಹೇಳ್ತಾರ, ನೀನು ಭಾಳ ಚೆಂದಾಗಿ ಬದುಕಬೇಕು ಅಂದ್ರೆ ನೀ ಅಕ್ಕಿ ಹೇಳಿನಂಗೆ ನೀ ಕೇಳಬೇಕು, ನೀ ಹೇಳಿನಂಗೆ ಅಕ್ಕಿ ಕೇಳಬೇಕು. ಯಾವುದು? ಒಳ್ಳೆಯ ಮಾರ್ಗವನ್ನು, ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಚಿಂತನೆಗಳನ್ನು ಮೆಲುಕು ಹಾಕಬೇಕು ಅನ್ನುವಂಥದ್ದನ್ನು ಇಲ್ಲಿ ಶರಣರು ಹೇಳ್ತಾರೆ. ಅದಕ್ಕೆ ಒಂದು, ಈಗ ಗಂಡ ಹೆಂಡತಿ ಮಧ್ಯೆ ಭರವಸೆ ವಿಶ್ವಾಸ ಕೊನೆಗೊಂಡರೆ ದಾಂಪತ್ಯ ಹಾಳಾಗ್ತದೆ. ಗಂಡ ಹೆಂಡತಿ ಮಧ್ಯೆ ಭರವಸೆ ಮತ್ತು ವಿಶ್ವಾಸ ಹೋಯಿತು ಅಂದ್ರೆ ದಾಂಪತ್ಯನೇ ಹೋಯಿತು ಅಂದಂಗೆ. ನೋಡ್ರಿ, ಹಾಲು ಕೆಡ್ತು ಅಂದ್ರೆ ಅದಕ್ಕೆ ಹಾಲು ಆಗಂಗಿಲ್ಲ. ಕನ್ನಡಿ ಹೊಡಿತು ಅಂದ್ರೆ ಕನ್ನಡಿ ಆಗೋದಿಲ್ಲ. ಮುತ್ತು ಹೊಡಿತು ಅಂದ್ರೆ ಮತ್ತೆ ಜೋಡ್ಸಲಕ್ಕೆ ಬರೋಂಗಿಲ್ಲ. ಹಾಲು ಹೊಡಿಬಾರ್ದು. ನಾವು ಹೆಪ್ಪು ಹಾಕಿದ್ರೆ ಮೊಸರಾಗಬೇಕು, ಉಪ್ಪು ಹಾಕಿದ್ರೆ ಹಾಲು ಕೆಡ್ತಾವ. ಜೀವನ ಅನ್ನುವಂಥ ರಭಸದೊಳಗೆ ಸದ್ವಿಚಾರ ಇಟ್ಕೊಂಡು ಬದುಕುವಂಥ ದಾಂಪತ್ಯ ಜೀವನದೊಳಗೆ, ಎಲ್ಲರಿಗೂ ಆದರ್ಶಪ್ರಾಯವಾಗಿರುವಂಥ ದಾಂಪತ್ಯ ಬದುಕಿನೊಳಗೆ, ಮತ್ತೊಬ್ಬರಿಗೆ ಮತ್ತೊಂದು ಬದುಕನ್ನು ಕಟ್ಟುವಂಥ ದಾಂಪತ್ಯದೊಳಗೆ ನಾವು ಗಂಡ ಹೆಂಡತಿ ಚಲೋ ಇಲ್ಲ ಅಂದರೆ ಮಗ ಸೊಸೆ ಹೆಂಗೆ ಚಲೋ ಇರ್ತಾರ ವಿಚಾರ ಮಾಡಬೇಕು. ನಮ್ಮ ವಿಚಾರಗಳೇ ಭಿನ್ನಾಭಿಪ್ರಾಯಗಳು ಇದ್ದು ಅಂದರೆ ನಮ್ಮನ್ನು ಅನುಕರಣೆ ಮಾಡುವಂಥ ಮಕ್ಕಳು ಸಹಿತ ಭಿನ್ನಾಭಿಪ್ರಾಯದ ಕವಲು ದಾರಿಯಲ್ಲಿ ಹೋಗ್ತಾರ. ಆ ಮಕ್ಕಳಿಗಾಗರ ನಮ್ಮ ದಾಂಪತ್ಯ ಬದುಕು ಚಲೋ ಇಟ್ಕೊಳ್ಬೇಕು. ಆ ಮಕ್ಕಳ ಭವಿಷ್ಯಕ್ಕಾಗರ ನಾವು ಚಂದಿರಬೇಕು. ನಮಗಾಗಿಲ್ಲದೇ ಇದ್ದರೂ ಸಹಿತ ನಾವು 50-60 ವರ್ಷ ಆದರೂ ಸಹಿತ ನಾವು ಹಠ ಮಾಡ್ತೀವಂದರೆ, ನಾವು ಚಟ ಮಾಡ್ತೀವಂದರೆ ನಮ್ಮ ಬದುಕು ಯಾಕೆ ಬೇಕು? ನಮ್ಮ ಜೀವನ ಯಾಕೆ ಬೇಕು? ಹಂಗೆ ಮಾಡಪ್ಲೇ ಇದ್ದರೆ ಈ ದಾಂಪತ್ಯ ಅನ್ನೋದನ್ನು ನಾವು ಮತ್ತೊಂದು ಹೆಣ್ಣಿಗೆ ಕಷ್ಟ ಕೊಟ್ಟು ತಾಳಿ ಕಟ್ಟಿ ಮನೆ ಥರ ಅವಶ್ಯಕತೆ ಆದರೂ ಏನಿತ್ತು ಅನ್ನುವಂಥದ್ದು. ಹೆಣ್ಣನ್ನು ಕಣ್ಣಾಗ ಕಣ್ಣು ಇಟ್ಟು ಯಾವ ಗಂಡ ನೋಡ್ಕೊತಾನ ಅವ ಪರಶಿವನ ಆಗ್ತಾನ, ಗೊತ್ತಿರಲಿ. ಅದಕ್ಕೊಂದು ಕಡೆ ಒಬ್ಬರು ಹೇಳ್ತಾರೆ, ಹೆಣ್ಣಿ ಹೊಡೆದು ಹೆಣ್ಮಕ್ಳಿಗೆ ಹೊಡೆದು ನಾಯಿ ಹೊಡೆದು ಒಂದೇ ಅಂತಾರೆ. ಯಾರು ಹೆಣ್ಮಕ್ಳಿಗೆ ಹೊಡಿತಾರ ಅವ್ರು ನಾಯಿ ಜನ್ಮಕ್ಕೆ ಹೋಯ್ತಾರ ಅಂತ ಒಬ್ರು ಹೇಳ್ತಾರೆ ತತ್ವಪದಕಾರ. ಹೆಣ್ಣನ್ನು ಹೊಡಿಬಾರ್ದು. ಮತ್ತು ನೀವು ಬುರೇಕ ಹೆಣ್ಮಕ್ಳು ಗಣಸರು ಹೊಡೆದು ನಡೀತದೇನ್ರಿ ಅಂದ್ರಿಗೇನ ಇದ್ದಾರೆ. ಅಲ್ಲ, ಅದು ನಮ್ಮ ನಾಡಿನ ಈ ನೆಲಮೂಲ ಸಂಸ್ಕೃತಿನೇ ಅದು ಅಲ್ಲ. ಅದಕ್ಕೆ ಬದುಕು ಹೆಂಗಿರಬೇಕು ಅಂದ್ರೆ ಸುಖ ದಾಂಪತ್ಯಕ್ಕೆ ಒಂದಿಷ್ಟು ಸೂತ್ರಗಳು ಹೇಳ್ತಾರೆ. ಸುಖ ದಾಂಪತ್ಯಕ್ಕೆ ಒಂದಿಷ್ಟು ಸೂತ್ರಗಳು ಹೇಳ್ತಾರೆ ಶರಣರು. ಅವು ಏನು ಸೂತ್ರಗಳು ಹೇಳ್ತಾರೆ ಅಂದ್ರೆ ನಾವೇನು ಮಾಡ್ಬೇಕ್ರಿ? ಏನು ಮಾಡ್ಬೇಕ್ರಿ ಅವರೇ? ನಾಳೆ ಸರಿಯಾಗಿ 6 ಗಂಟೆಗೆ ಎಲ್ಲರೂ ಇಲ್ಲಿರಬೇಕು. ನಾಳೆ ಅಥವಾ ಇದು ನಾಳೆ ಒಂದು ನಿಮ್ಮೆಲ್ಲರೆಲ್ಲ ಒಂದು ವಿನಂತಿ ಅದು. ನಾಳೆಗೆ ಈ ಭಾಗದ ಚೇತನ ಸ್ವರೂಪಿಗಳು ನಮ್ಮೆಲ್ಲರ ಬದುಕನ್ನು ಹಸನು ಮಾಡಿರುವಂಥ, ಬಾಳಿನ ಬೆಳಕಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 74ನೇ ಹುಟ್ಟುಹಬ್ಬ ಅದು. ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ, ಯಾಕಂದರೆ ಮುಂಜಾನೆ ನಾವು ಮಠಕ್ಕೆ ಹೋಗಿ ಬರ್ತೀವಿ, ಕೆಲವ್ರು ಹೋಗ್ತಾರೆ ಕೆಲವ್ರು ಹೋಗಂಗಿಲ್ಲ. ಅದಕ್ಕೆ ನಾಳೆ ಇಲ್ಲೇ ನಾವೆಲ್ಲರೂ ಅಪ್ಪವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ. ಬಸವ ಸಮಿತಿ ಹಾಗೂ ಇಲ್ಲಿನ ಎಲ್ಲ ಭಕ್ತರೆಲ್ಲ ಒಂದು ವಿನಂತಿ ಏನದಂದ್ರೆ ನಾಳೆ ಆಸ್ಪತ್ರೆದಲ್ಲೋ ಎಲ್ಲೋ ಹೋಗಿ ಒಂದಿಷ್ಟು ಹಣ್ಣನ್ನು ಕೊಡುವಂಥ ಕಾರ್ಯವನ್ನು ನೀವೆಲ್ಲರೂ ಮಾಡಿರಿ ಅನ್ನುವಂಥ ಮನವಿಯನ್ನು ಮಾಡ್ಕೊತೀನಿ. ನಾಳೆಗೆ ಪರಮ ಪೂಜ್ಯರ ಬಗ್ಗೆ ಒಂದಿಷ್ಟು ಹೇಳ್ಕೊಂಡು ಅವ್ರು ನಡೆದು ಬಂದ ದಾರಿ, ಅವ್ರು ಬದುಕಿರುವಂಥದ್ದು 75 ಸಂವತ್ಸರದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. ಇಡೀ ಬದುಕನ್ನು ನಾಡಿಗಾಗಿ, ಈ ನುಡಿಗಾಗಿ, ಈ ಸಮಾಜಕ್ಕಾಗಿ ಸಮರ್ಪಣಾ ಭಾವದಿಂದ ತನ್ನನ್ನು ತಾನು ತೊಡಸ್ಕೊಂಡಿರೋದಿದ್ದಾರೆ. ಅಂಥ ಪರಮ ಪೂಜ್ಯರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ತಿಳ್ಕೊಳ್ಳೋಣ. ಇವತ್ತು ಸಂತಪುರದಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಇವತ್ತು ನಾವು ಇಟ್ಟಿವಿ ಅಪ್ಪರ ಹುಟ್ಟುಹಬ್ಬದ ನಿಮಿತ್ತ. ಇವತ್ತಲ್ಲಿ ಗುದ್ಗೆ ಡಾಕ್ಟರ್ ಸಾಹೇಬರು ಬಂದರು. ಅವರೊಂದು ಮಾತನ್ನು ಹೇಳಿದ್ರು,
ಯಾವ ಮಕ್ಕಳು ತಂದೆ ತಾಯಿಗಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು ಅದೇ ತಂದೆ ತಾಯಿಗಳ ಮಕ್ಕಳಿಗೆ ದವಾಖಾನೆ ಕರ್ಕೊಂಡು ಹೊಂಟಾರ ಅಂತ ಹೇಳಿದ್ರು. ಸಣ್ಣ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಯಾಕೆ ಆಗ್ಲತ್ತ ಅನ್ನೋದ್ರ ಬಗ್ಗೆ ಹೇಳಿದ್ರು. ಮಕ್ಕಳ ಕೈದಾಗ ಫೋನ್ ಹೆಚ್ಚಿಗಿರೋದ್ರಿಂದ ಹೃದಯಾಘಾತ ಆಗ್ತದೆ. ನಾ ಇವತ್ತೇ ಕೇಳ್ದದು. ಮಕ್ಕಳು ಹೆಚ್ಚಿಗೆ ಫೋನ್ ನೋಡೋದ್ರಿಂದ 4 ಗಂಟೆಗಿಂತ ಹೆಚ್ಚಿಗೆ ಫೋನ್ ನೋಡಿದ್ರಂದ್ರೆ ಅವರಿಗೆ ಹೃದಯಾಘಾತ ಆಗ್ತದೆ. ಹೆಚ್ಚಿಗೆ ಟೆನ್ಷನ್ ಮಾಡಿಕೊಂಡ್ರೆ ಹೃದಯಾಘಾತ ಆಗ್ತದೆ. ಇಲ್ಲದ ಚಿಂತೆ ನಾವು ಮಾಡ್ಕೊಂಡೇವು ಅಂದ್ರೆ ಹೃದಯಾಘಾತ ಆಗ್ತದೆ. ಈ ಮೂರನ್ನು ಬಿಟ್ಟರೆ ಯಾರಿಗೂ ಹೃದಯಾಘಾತ ಆಗಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳಿ ಸುಮಾರು ಒಂದು 80-90 ಜನ ಇವತ್ತಲ್ಲಿ ತಪಾಸಣೆಯನ್ನು ಮಾಡ್ಕೊಂಡಾರ. ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಉದ್ಘಾಟನೆಯನ್ನು ಮಾಡ್ಯಾರ. ಗುದ್ಗೆ ಅವರು ಇವತ್ತು ತಪಾಸಣೆ ಮಾಡಿ ಭಾಳ ಖುಷಿಪಟ್ಟು ಹೋಗ್ಯಾರ. ನಮ್ಮನ್ನು ಹನುಮ ಮಂಟಪದಲ್ಲಿ ಆ ಕಾರ್ಯವನ್ನು ಮಾಡೀವಿ ಇವತ್ತು. ಅದಕ್ಕೆ ನಮ್ಮ ಮಕ್ಳ ಕೈದಾಗ ಮೊಬೈಲ್ ಕೊಡಬೇಡ್ರಿ. ಸಂಸಾರ ಚಂದ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ, ನಮ್ಮ ಬದುಕು ಚಂದ ಆಗಬೇಕು ಅಂದ್ರೆ ನಮ್ಮ ಮಕ್ಳ ಕೈದಾಗ ಮೊಬೈಲ್ ಕೊಡೋದು ನೋಡ್ರಿ. ಆ ಕೂಚಿನ ಕೈದಾಗ ಫೋನ್ ಅದ. ಫೋನ್ ಇರಬಾರ್ದು ಅನ್ನುವಂಥ ಮಾತನ್ನು, ಮಕ್ಕಳಿಗೆ ಕೊಡಬೇಡ್ರಿ ಅನ್ನುವಂಥ ಮಾತನ್ನು ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಶರಣಾರ್ಥಿಗಳು. ನಾನು 4 ನುಡಿಯನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಆರುತಿ ಎತ್ತೀರೇ ಮುತ್ತಿನ ದಾರುತಿ ಎತ್ತೀರೇ, ಕರ್ಪೂರದ ಆರುತಿ ಬೆಳಗೀರೇ, ಕಾಮಲ್ ನಗರದ ಸುಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಕಾಮಲ್ ನಗರದ ಸುಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಶಿಕ್ಷಣ ಧರ್ಮದ ಜಾಗ್ರತೆ ಮಾಡಿದ ಗುರವಿಗೆ, ಜಾಗ್ರತೆ ಮಾಡಿದ ಗುರವಿಗೆ, ಬೀದರ ಜಿಲ್ಲೆಯ ಕನ್ನಡ ಕಾಗೆ ಉಳಿಸಿದ ಗುರವಿಗೆ, ಬೀದರ ಜಿಲ್ಲೆಯ ಕನ್ನಡ ಕಾಗೆ ಉಳಿಸಿದ ಗುರವಿಗೆ, ಆರುತಿ ಎತ್ತೀರೇ ಮುತ್ತಿನ ದಾರುತಿ ಎತ್ತೀರೇ, ಕರ್ಪೂರದ ಆರುತಿ ಬೆಳಗೀರೇ, ಕಾಮಲ್ ನಗರದ ಸುಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಕಾಮಲ್ ನಗರದ ಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಆರುತಿ ಎತ್ತೀರೇ ಮುತ್ತಿನ ದಾರುತಿ ಎತ್ತೀರೇ, ಕರ್ಪೂರದ ಆರುತಿ ಬೆಳಗೀರೇ, ಕಾಮಲ್ ನಗರದ ಸುಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಕಾಮಲ್ ನಗರದ ಸುಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಗುರು ಪುಟ್ಟರಾಜರಿಗೆ ಚೆನ್ನ ಬಸವರಿಗೆ, ಗುರು ಪುಟ್ಟರಾಜರ ಕರುಣೆಯ ಬಲದಿಂದ, ಕರುಣೆಯ ಬಲದಿಂದ, ಅಂದ ಶಿವನ ಕಂದದ ಕಲೆಗೆ ಎತ್ತೆ ಹಿಡಿದವರಿಗೆ, ಅಂದ ಶಿವನ ಕಂದದ ಕಲೆಗೆ ಎತ್ತೆ ಹಿಡಿದವರಿಗೆ, ಆರುತಿ ಎತ್ತೀರೇ ಕರ್ಪೂರದ ಆರುತಿ ಬೆಳಗೀರೇ, ಕಾಮಲ್ ನಗರದ ಸುಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಕಾಮಲ್ ನಗರದ ಸುಕ್ಷೇತ್ರ ಮಾಡಿದ ಚೆನ್ನ ಬಸವರಿಗೆ, ಶರಣು ಶರಣಾರ್ಥಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ, ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯ ನಿಧಿ ಅಕ್ಕ ಮಹಾದೇವರಿಗೆ, ತಾಯಿಯವರಿಗೆ ಸರ್ವರಿಗೂ ಶರಣು ಶರಣಾರ್ಥಿ.